ಓಂ ಶಾಂತಿ. ಓಂ ಶಾಂತಿ. ಅವ್ಯಕ್ತ ಮುರಳಿ ಮಂಥನದ ಮುಂದುವರೆದ ಭಾಗ. ಬಾಬಾರವರೇನು ಹೇಳ್ತಿದ್ರು, ಮಕ್ಕಳೇ, ಸಂಗಮ ಯುಗದಲ್ಲಿ ನೀವು ಕಾರ್ಯವನ್ನು ಮಾಡಬೇಕು ಅಂತಂದರೆ ಯಾವುದಾದ್ರೂ ಒಂದು ಸೀಟಲ್ಲಿ ಕೂತ್ಕೊಳ್ಬೇಕಾಗ್ತದೆ. ಸೀಟ್ ಅಂತಂದ್ರೇನು? ಪೋಸ್ಟ್. ಅದಕ್ಕೆ ತಕ್ಕ ಹಾಗೆ ಅಧಿಕಾರ ಹೇಳುವಂಥದ್ದು ನಿಮಗೆ ಸಿಗತ್ತೆ. ವಿಶೇಷವಾಗಿ ಬಾಬ್ ದಾದಾರವರು ನಮಗೆ ರಾಜಯೋಗವನ್ನು ಕಲಿಸ್ಕೊಡ್ತಾರೆ. ಅಂದರೆ ರಾಜರಾಗುವಂತಹ ಒಂದು ಯೋಗ. ರಾಜರಾಗಬೇಕು ಅಂತಂದರೆ ಅವರಿಗೆ ವಿಶೇಷವಾದ ಅಧಿಕಾರ ಇರ್ತದೆ, ಸಿಂಹಾಸನ ಇರ್ತದೆ, ಪ್ರಜೆಗಳಿರ್ತಾರೆ ಮತ್ತು ರಾಜ್ಯ ಇರುತ್ತೆ. ಭವಿಷ್ಯದಲ್ಲಿ ಶಾರೀರಿಕವಾಗಿ ಭವಿಷ್ಯದಲ್ಲಿ ರಾಜರಾಗೋದು ಬೇರೆ. ಆದರೆ ಈಗ ಸಂಗಮಯುಗದ ಕಾರ್ಯನಿಮಿತ್ತ ಸಿಂಹಾಸನಾಧಿಕಾರಿಗಳಾಗೋದು ಬೇರೆ. ಆರಂಭದಲ್ಲಿ ಯಾವುದೋ ಒಂದು ಫ್ಯಾಕ್ಟ್ರಿಯಲ್ಲಿ ಲೇಬರ್ ಆಗಿಬಿಟ್ಟು ಜಾಯಿನ್ ಆಗಿರ್ತಾರಲ್ಲ, ಅವ್ರಿಗೇನು ಸೀಟ್ಗಳು ಇರೋದಿಲ್ಲ, ನಿಂತ್ಕೊಂಡು ಇನ್ನೂ ಕೆಲಸ ಮಾಡಬೇಕಾಗ್ತದೆ. ಆದರೆ ಮುಂದೆ ಅವರಿಗೆ ಅನುಭವ ಆಗ್ತಾ ಹೋದಾಗ ಸೂಪರ್ವೈಸರ್ ಆದರು, ಅಸಿಸ್ಟೆಂಟ್ ಮ್ಯಾನೇಜರ್ ಆದರು, ಮ್ಯಾನೇಜಿಂಗ್ ಡೈರೆಕ್ಟರ್ ಆದರು ಅಂದಾಗ ಅವ್ರಿಗೆ ಚೇರ್ ಸಿಗ್ತದೆ, ರೂಮ್ ಸಿಗತ್ತೆ, ಕಾರ್ ಸಿಗತ್ತೆ ಅಲ್ವಾ? ಪೋಸ್ಟ್ ಪೊಸಿಷನ್ ಚೇಂಜ್ ಆಗ್ತಾ ಹೋಗುತ್ತೆ. ಹಾಗೆ ಸಮಯದ ಅನುಸಾರದಲ್ಲಿ ಬಾಬಾ ಹೇಳ್ತಾರೆ, ಈಗ ಎಂತಹ ಮಕ್ಕಳ ಅವಶ್ಯಕತೆ ಇದೆ ಅಂತಂದ್ರೆ ಸಂಗಮ ಯುಗದಲ್ಲಿ ರಾಜ್ಯ ಮಾಡುವಂಥವ್ರು ಬೇಕು. ಇದರ ಆಧಾರದಲ್ಲಿ ಭವಿಷ್ಯದಲ್ಲಿ ಸತ್ಯುಗ ತ್ರೇತಾಯುಗದಲ್ಲಿ ನಿಮ್ಗೇನು ಸಿಗ್ತದೆ? ಸಿಂಹಾಸನ ಸಿಗತ್ತೆ. ಅದಕ್ಕೆ ನೀವು ಅಧಿಕಾರಿಗಳು ಆಗ್ತೀರಾ. ಆದರೆ ಈಗ ನಿಮಗೆ ಯಾವ ರಾಜ್ಯ ಬೇಕು? भ्रकुटी का तख्त तो सबके पास है, लेकिन परमात्मा तख्त सिर्फ ब्राह्मण आत्माओं के ही भाग्य में है. ಹೇಳ್ತಾರೆ, ಬಾಬನ ಮಕ್ಕಳಲ್ಲಿ ಭ್ರಕುಟಿಯ ಸಿಂಹಾಸನ ಎಲ್ಲರಿಗೂ ಕೂಡ ಸಿಗ್ತದಂತೆ. ಆದರೆ ಪರಮಾತ್ಮನ ಸಿಂಹಾಸನ ಹೇಳುವಂಥದ್ದು ಬ್ರಾಹ್ಮಣ ಆತ್ಮರಿಗೆ ಮಾತ್ರ ಸಿಗ್ತದೆ. ಹಾಗಿದ್ರೆ ಭ್ರಕುಟಿಯ ಸಿಂಹಾಸನಕ್ಕೂ ಪರಮಾತ್ಮನ ಸಿಂಹಾಸನಕ್ಕೂ ಏನು ವ್ಯತ್ಯಾಸ? ಓಕೆ, ಭ್ರಕುಟಿ ಸಿಂಹಾಸನ ಅಂತಂದ್ರೆ ಏನು? ಭ್ರಕುಟಿ ಸಿಂಹಾಸನ ಅಂತಂದ್ರೆ ಆತ್ಮ ಇರುವಂತ ಸ್ಥಳ. ಆತ್ಮ ಶರೀರದ ಭ್ರಕುಟಿಯಲ್ಲಿ ಕುಳಿತುಕೊಂಡು ತನ್ನ ಸೂಕ್ಷ್ಮ ಕರ್ಮೇಂದ್ರಿಯವಾದಂಥ ಮನಬುದ್ಧಿ ಸಂಸ್ಕಾರ ಮತ್ತು ಶರೀರ ಹೇಳುವಂಥ ಸಾಧನ, ಧನ, ಏನು ಸಾಧನಗಳಿದ್ದಾವೆ ಕರ್ಮೇಂದ್ರಿಯಗಳು, ಅದರ ಮೇಲೆ ರಾಜ್ಯಭಾರವನ್ನ ಮಾಡುವಂಥದ್ದು. ಅಂದರೆ ಇವಾಗ ಏನಾಗತ್ತೆ ಆತ್ಮೀಯರೇ, ನಾ ಬಾಬನ ಹತ್ರ ಹೋಗ್ಬಿಟ್ಟು, ಬಾಬಾ ನನಗೆ ಶಾಂತಿ ಕೊಡು, ನನಗೆ ಸುಖ ಕೊಡು, ನನಗೆ ನೆಮ್ಮದಿ ಕೊಡು, ನನಗೆ ಬಾಬನಿಂದ ಕಿರಣ ಬರ್ತಾ ಇದೆ, ನನ್ನ ಶರೀರದ ಕಾಯಿಲೆ ಗುಣ ಮಾಡು, ನಮ್ಮ ಮನೆಯವರು ಈ ಸಮಸ್ಯೆಯನ್ನು ಪರಿಹಾರ ಮಾಡು. ಹೀಗೆ ವೈಯಕ್ತಿಕ ಹಿತಾಸಕ್ತಿಯನ್ನು ಇಟ್ಟುಕೊಂಡು ನಿಮ್ಮ ಕಾರ್ಯ ಸಾಧನೆಗೋಸ್ಕರ ಮಾತ್ರ, ನಿಮ್ಮ ಪಾತ್ರಕ್ಕೋಸ್ಕರ ಮಾತ್ರ ನೀವು ಭಗವಂತನ ಪ್ರತಿ ರಾಜಯೋಗವನ್ನು ಮಾಡೋದು, ಸೇವೆಯನ್ನು ಮಾಡೋದು, ಸಾಧನೆ ತಪಸ್ಸನ್ನು ಮಾಡಿದರೆ ಅದರ ಆಧಾರದಲ್ಲಿ ನಿಮ್ಮ ಕರ್ಮೇಂದ್ರಿಯಗಳು ನಿಮ್ಮ ಮಾತನ್ನ ಕೇಳಿದರೆ, ಕೇಳಬೇಕದು ಮನಬುದ್ಧಿ ಸಂಸ್ಕಾರ. ಎಷ್ಟೊತ್ತು ಬೇಕೋ ಅಷ್ಟು ಪರಮಧಾಮದಲ್ಲಿ ಕೂತ್ಕೊಳ್ಬೇಕದು ಅಲ್ವಾ? ಬಾಬನ ಜೊತೆಯಲ್ಲಿ ಇರಬೇಕು. ಶರೀರನು ನಿಮ್ಮ ಮಾತು ಕೇಳಬೇಕು. ನಿಮ್ಮ ಮಾತು ಕೇಳದೇನೆ ಅದು ಏನೋ ತಿನ್ಲಿಕ್ಕೆ ಹೋಗೋದು, ನೋಡ್ಲಿಕ್ಕೆ ಹೋಗೋದು, ಇದನ್ನೆಲ್ಲ ಮಾಡಬಾರದು. ಇದೆಲ್ಲ ಆದರೆ ನೀವೆಲ್ಲಿದ್ದೀರಿ? ಭ್ರಕುಟಿ ಸಿಂಹಾಸನದಲ್ಲಿ ಇದ್ದೀರಾ ಅಂತ ಅರ್ಥ. ನಿಮ್ಮ ಮನಸ್ಸೇ ನಿಮ್ಮ ಮಾತು ಕೇಳ್ತಾ ಇಲ್ಲ, ನೀವು ಭ್ರಕುಟಿಯಲ್ಲಿ ಕೂತ್ಕೊಂಡಿದ್ದೀರಾ, ಮನಸ್ಸಿಗೆ ಡೈರೆಕ್ಷನ್ ಕೊಡ್ತೀರಾ, ಇನ್ನು ಪರಮಧಾಮದಲ್ಲಿ ಇರುವಂತ 1 ಸೆಕೆಂಡಲ್ಲಿ ಅದು ಕೆಳಗಡೆ ಬಂದ್ಬಿಡ್ತದೆ. ಅವಾಗೇನಾಗತ್ತೆ? ನೀವು ಭ್ರಕುಟಿ ಸಿಂಹಾಸನದ ಅಧಿಕಾರಿಗಳು ಆಗಿಲ್ಲ ಅಂತ ಅರ್ಥ. ಓಕೆ, ಆದರೂ ಕೆಲವೊಂದ್ಸಲ ನಿಮ್ಗೆ ಶಾಂತಿ ಸಿಕ್ತು, ಖುಷಿ ಆಯಿತು, ಆನಂದ ಆಯಿತು, ರಾಜಯೋಗದಿಂದ ಲಾಭ ಸಿಕ್ತು ಅಂತಂದ್ರೆ ಬಾಬಾ ಹೇಳ್ತಾರೆ, ಭ್ರಕುಟಿ ಸಿಂಹಾಸನ ಹೇಳುವಂಥದ್ದು ಈಶ್ವರ ಜ್ಞಾನ ಪಡ್ಕೊಂಡಿರುವಂಥ ಎಲ್ಲ ಆತ್ಮರು ತೆಗೆದುಕೊಳ್ಬಹುದು. ಯಾಕೆ ಅಂತಂದ್ರೆ
ವಿಶೇಷವಾಗಿ ಮನಬುದ್ಧಿ ಹೇಳುವಂತ ಕರ್ಮೇಂದ್ರಿಯಕ್ಕೆ ಬೇಕಾಗಿರುವಂತ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ, ಪ್ರೀತಿ, ಸಂತುಷ್ಟತೆ ಈಶ್ವರಿಯ ಕಾರ್ಯದಿಂದ, ಈಶ್ವರಿಯ ಸೇವೆಯಿಂದ ನಿಮಗೆ ಸಿಗ್ತದೆ. ಆವಾಗ ನಿಮ್ಮ ಸೂಕ್ಷ್ಮ ಕರ್ಮೇಂದ್ರಿಯಗಳು ನಿಮ್ಮ ಮಾತನ್ನ ಕೇಳ್ತಾವೆ. 5,000 ವರ್ಷದವರೆಗೆ ಏನಾಗಿತ್ತು? ಸೂಕ್ಷ್ಮ ಕರ್ಮೇಂದ್ರಿಯಗಳು ಮೊದಲನೇ 2,500 ವರ್ಷ ಕೇಳ್ತಾ ಇತ್ತು, ಆಮೇಲೆ ಕೇಳ್ತಾ ಇರಲಿಲ್ಲ. ಯಾಕಂದ್ರೆ ಎಲ್ಲಿಂದ ತೆಗೆದುಕೊಳ್ಬೇಕು ಹೇಳುವಂತ ಜ್ಞಾನ ನಮಗೆ ಗೊತ್ತಿರಲಿಲ್ಲ ಅಲ್ವಾ? ಹಾಗಿದ್ರೆ ಇಲ್ಲಿ ಹೇಳ್ತಾರೆ, ಭ್ರಕುಟಿಯ ಸಿಂಹಾಸನ ಎಲ್ಲರಿಗೂ ಸಿಗ್ತದೆ. ಅದು ಪರಮಾತ್ಮನ ಸಿಂಹಾಸನ ಯಾರಿಗೆ ಸಿಗ್ತದಂತೆ? ಯಾರಿಗೆ ಸಿಗ್ತದೆ? ಬ್ರಾಹ್ಮಣ. ಬ್ರಾಹ್ಮಣರಿಗೆ. ಅಂದ್ರೆ ಭಕ್ತರು ಅಂತ ಯಾರು ಇರ್ತಾರೆ ಅವ್ರಿಗೆ ಭಕ್ತಿಯ ಫಲ ಭ್ರಕುಟಿಯ ಸಿಂಹಾಸನ. ಬ್ರಾಹ್ಮಣರಾದಂತರ ಏನ್ ಮಾಡ್ತಾರೆ ಹೇಳಿ ನೋಡೋಣ? ದೇವಸ್ಥಾನಗಳಲ್ಲಿ ಏನ್ ಮಾಡ್ತಾರೆ? ಪೂಜೆ, ಯಜ್ಞ. ಭಕ್ತರ ಕಷ್ಟವನ್ನು ದೂರ ಮಾಡಲಿಕ್ಕೆ ಪೂಜೆ, ಪುನಸ್ಕಾರ, ಅರ್ಚನೆ ಅಲ್ವಾ, ಪ್ರಸಾದ ನೈವೇದ್ಯದ ವಿತರಣೆ ಇದೆಲ್ಲವನ್ನ ಮಾಡ್ತಾರಲ್ವಾ? ಹಾಗೆ ಭಗವಂತನ ಶಕ್ತಿಯಿಂದ ವಿಶ್ವದಲ್ಲಿರುವಂಥ ಆತ್ಮಗಳ, ಜಡವಸ್ತುಗಳ, ಯಾವುದೇ ಧರ್ಮದ ಆತ್ಮರ, ಮನುಷ್ಯ ಆತ್ಮರ ಕಷ್ಟವನ್ನು ದೂರ ಮಾಡಲಿಕ್ಕೆ ನಿಸ್ವಾರ್ಥ ಭಾವದಿಂದ ಯಾರು ನಿಮಿತ್ತರಾಗ್ತಾರೋ ಭಗವಂತನ ಶಕ್ತಿಯನ್ನು ಬೇರೆಯವರಿಗೆ ಕೊಡ್ತಾರೆ. ಬೇರೆಯವ್ರಿಗೆ ಅಂತಂದ್ರೆ ನಿಮ್ಮ ಪತಿಗೆ, ಮಕ್ಕಳಿಗೆ, ನಿಮ್ಗೆ ಬೇಕಾದವ್ರಿಗೆ, ನಿಮ್ಮ ಸಂಸಾರದವ್ರಿಗೆ, ನಿಮ್ಮ ಧರ್ಮದವರಿಗಲ್ಲ. ಅಲ್ಲೂ ಕೂಡ ಏನಾಗ್ಬಿಡ್ತು? ಸ್ವಾರ್ಥ ಆಗ್ಬಿಡ್ತು ಅಲ್ವಾ? ಬ್ರಾಹ್ಮಣರು ಅಂತಂದ್ರೆ ನೋಡಿ, ಒಬ್ಬ ಬ್ರಾಹ್ಮಣ ದೇವಸ್ಥಾನದಲ್ಲಿ ಇದ್ದಾಗ ಅವರು ಕುಟುಂಬಸ್ಥರು ಮಾತ್ರ ಬರ್ತಾರೋ, ಅಲ್ಲಿ ಎಲ್ಲರೂ ಬರ್ತಾರೋ ಅಲ್ವಾ? ಯಾರು ಬಂದು ಕೂಡ ಪೂಜೆಯನ್ನು ಮಾಡಿಕೊಡೋದು ಅದು ಬ್ರಾಹ್ಮಣನ ಕರ್ತವ್ಯ. ಬಂದವರಿಗೆಲ್ಲರಿಗೂ ಕೂಡ ಪ್ರಸಾದವನ್ನ ಕೊಡೋದು ಅವನ ಒಂದು ಕರ್ತವ್ಯ ಅಲ್ವಾ? ಹಾಗೆ ಇಲ್ಲಿ ಯಾವ ಮಕ್ಕಳು ಬಾಬಾನ ಮಡಿಲಲ್ಲಿ ಕೇವಲ ಭಗವಂತನ ಬಾಬಾ ಅಂತ ಬಿಟ್ಟು ಬಾಬನ ಮಡಿಲಲ್ಲಿ ಕೂತ್ಕೊಂಡ್ಬಿಟ್ಟು ಕೇವಲ ಈಶ್ವರಿಯ ಸುಖವನ್ನ ಅನುಭವ ಮಾಡೋದಲ್ಲ, ಬಾಬನ ಮಡಿಲಲ್ಲಿ ಕುಳಿತುಕೊಂಡು ಬಾಬನಲ್ಲಿರುವಂತ ಆಸ್ತಿಯನ್ನ ಅಧಿಕಾರದಿಂದ ಎತ್ತಿಬಿಟ್ಟು ಏನ್ ಮಾಡ್ಬೇಕು? ಬೇರೆಯವರಿಗೆ ಕೊಡಬೇಕು. ಅಂದ್ರೆ ಅಪ್ಪನ ಮಡಿಲಲ್ಲಿ ಕೂತ್ಕೊಂಡಾಗ ಅಪ್ಪನ ಜೋಬ್ ಇರ್ತದಲ್ಲ, ಆ ಜೋಬಿಂದ ದುಡ್ಡು ತೆಗೆದುಬಿಟ್ಟು ಡೈರಿ ಮಿಲ್ಕ್ ತಿನ್ಬೇಕಾ, ಗೋಬಿ ಮಂಚೂರಿ ತಿನ್ಬೇಕಾ? ಹಾ, ಎತ್ಬಿಟ್ಟು ಏನ್ ಮಾಡ್ಬೇಕು? ವಿದ್ಯಾರ್ಥಿಗಳಿಗೂ, ಬಡವರಿಗೂ, ಯಾರಿಗೆ ಅವಶ್ಯಕತೆ ಇರ್ತದೆ, ತಂದೆ ಜೋಬಲ್ಲಿ ಕೈ ಹಾಕ್ಲಿಕ್ಕೆ ನಿಮ್ಗೆ ಏನಿರ್ಬೇಕು? ಅಧಿಕಾರ ಇರ್ಬೇಕು ಅಲ್ವಾ? ಅಂದ್ರೆ ಅಷ್ಟು ಯೋಗ್ಯರಾದಾಗ ಮಾತ್ರ ಏನಾಗ್ತದೆ? ಅಧಿಕಾರವನ್ನ ಬಾಬಾ ಕೊಡ್ತಾರೆ. ಅಲ್ಲಿ ಕುಳಿತುಕೊಂಡು ಬಾಬನ ನೋಡ್ದೆ, ಬಾಬನ ಹತ್ರ ಮಾತಾಡದೆ, ಬಾಬನ ಬಳಿಯಿಂದ ಸುಖವನ್ನು ಅನುಭವ ಮಾಡದೆ ಈ ಮಾತುಗಳು ಬರಬಾರದು. ಬಾಬನ ಮಡಿಲಲ್ಲಿ ಕುತ್ಕೊಂಡ್ಬಿಟ್ಟು ಏನ್ ಮಾಡ್ಬೇಕಂತೆ? ಎಲ್ಲರಿಗೂ ಕೂಡ ಶಕ್ತಿ ಕೊಡುವಂತ ಕಾರ್ಯವನ್ನ ನೀನು ಮಾಡಬೇಕಾಗ್ತದೆ. ಆವಾಗ ಪರಮಾತ್ಮ ನಿಮ್ಗೆ ಏನ್ ಮಾಡ್ತಾರೆ? ಅವರ ಹೃದಯದಲ್ಲಿ ಕುಳಿತುಕೊಳ್ಳಲಿಕ್ಕೆ ನಿಮಗೆ ಏನ್ ಕೊಡ್ತಾರಂತೆ? ಅವಕಾಶ ಕೊಡ್ತಾರೆ. ಮಕ್ಕಳೇ, ಇಲ್ಲಿ ಬಾಬಾ ಏನ್ ಹೇಳ್ತಾರೆ? ಪರಮಾತ್ಮನ ಸಿಂಹಾಸನ ಅಂತ ಹೇಳಿದ್ರು. ಭಗವಂತನ ಹೃದಯ ಸಿಂಹಾಸನ ಅಂತ ಹೇಳಲಿಲ್ಲ. ಹೃದಯ ಸಿಂಹಾಸನದಲ್ಲಿ ಏನಾಗ್ತದೆ ಹೇಳಿ? ಏನಾಗ್ತದೆ? ಭಗವಂತನ ಹೃದಯ ಸಿಂಹಾಸನದಲ್ಲಿ ಏನಾಗ್ತದೆ? ನಾವು ಬಾಬನ ಬಳಿಯಲ್ಲಿ ಕೂತ್ಕೊಂಡಿರ್ತೀವಿ, ಬಾಬಾ ನಮ್ಗೆ ಅಪ್ಪುಗೆಯನ್ನ ಮಾಡ್ತಾರೆ, ಬಾಬಾ ನಮ್ಗೆ ಪ್ರೀತಿಯನ್ನ ಕೊಡ್ತಾರೆ. ಅದು ಭಗವಂತನ ಹೃದಯ ಸಿಂಹಾಸನ. ಅದು ಇಲ್ಲಿ ಬಾಬಾ ಹೇಳ್ತದ್ದು ಪರಮಾತ್ಮನ ಸಿಂಹಾಸನ ಅಂತಂದ್ರೆ, ಇಲ್ಲಿ ಸಿಂಹಾಸನದ ಮೇಲೆ ಕೂತ್ಕೊಂಡ್ಬಿಟ್ಟು ಬಾಬಾ ನಿಮ್ಗೆ ಏನು ಶಕ್ತಿಯನ್ನು ಕೊಡ್ತಾರೋ, ನಿಮ್ಮ ಎದುರುಗಡೆ ಯಾರು ಬರ್ತಾರೋ ಅವ್ರಿಗೇನ್ ಮಾಡ್ತಾ ಹೋಗೋದು? ಕೊಡ್ತಾ ಹೋಗೋದು. ಅಥವಾ ಬಾಬಾ ಕೊಡ್ತಾ ಇರ್ತಾರೆ, ನೀವು ಮುಟ್ತಾ ಇರೋದು, ಟಚ್ ಮಾಡೋದು ಅಷ್ಟೇ. ಅಂದ್ರೆ ಈಗ ಸಮಯದ ಅನುಸಾರದಲ್ಲಿ ಬಾಬನ ಮಡಿಲಲ್ಲಿ ಕೂತ್ಕೊಂಡ್ಬಿಟ್ಟು ಸುಖವನ್ನ ಅನುಭವ ಮಾಡುವಂತ ಸಮಯ ಇವಾಗ ಮುಗೀತು. ಇವಾಗೇನ್ ಮಾಡ್ಬೇಕು? ನಿಮ್ಮ ಸಹೋದರ ಸಹೋದರಿ ಆತ್ಮರು, ಪಂಚತತ್ವಗಳು ಯಾರು ಬೊಬ್ಬೆ ಹೊಡಿತಾ ಇದ್ದಾರೋ, ಕೂಗ್ತಾ ಇದ್ದಾರೋ, ಕಷ್ಟ ಅಂತ ಹೇಳ್ತಾ ಇದ್ದಾರೋ ಅವರಿಗೆ ಈಶ್ವರಿಯ ಶಕ್ತಿಯನ್ನ ಕೊಡಲಿಕ್ಕೆ ನೀವು ನಿಮಿತ್ತರಾದಾಗ ಮಾತ್ರ ಅಂತ ಶ್ರೇಷ್ಠ ಯೋಗ್ಯ ನಿಸ್ವಾರ್ಥ ಮಕ್ಕಳನ್ನು ಮಾತ್ರ ಬಾಬಾ ಎಲ್ಲಿಟ್ಕೊಳ್ತಾರಂತೆ? ಎಲ್ಲಿಟ್ಕೊಳ್ತಾರಂತೆ? ತನ್ನ ಮಡಿಲಲ್ಲಿ, ತನ್ನ ಜೊತೆಯಲ್ಲಿ ಇಟ್ಕೊಳ್ತಾರಂತೆ. ಅಂದ್ಮೇಲೆ ಚೆಕ್ ಮಾಡ್ಕೊಳ್ಳಿ. ಹಂಗಂದ್ರೆ ಇದೇನು ಆತ್ಮೀಯರೇ? ಈ ಭಾಷೆ ಏನು ಗೊತ್ತಾ ನಿಮಗೆ? ಈ ಬಾಬನ್ ಭಾಷೆ ಅರ್ಥ ಆಯ್ತಾ ನಿಮ್ಗೇನು ಅಂತ? ಅರ್ಥ ಆಯ್ತೋ ಅರ್ಥ ಆಗಿಲ್ಲ? ಭೃಕುಟಿ ಸಿಂಹಾಸನ, ಆತ್ಮನ ಸಿಂಹಾಸನ ಅರ್ಥ ಆಯ್ತಾ?
ಏನರ್ಥ ಆಯ್ತು? ವೈಯಕ್ತಿಕವಾಗಿ ನನಗೆ ಅಂತ ಯಾವ್ದು ಕೇಳಬಾರ್ದು. ಹ್ಮ್ ಬೇರೆಯವ್ರ ಕಷ್ಟ ದೂರ ಮಾಡೋದಕ್ಕೆ ನಿಮಿತ್ತರ ಆದ್ರೆ ಮಾತ್ರ. ಅಂದ್ರೆ ಆ ಭಾವನೆ ಸ್ಥಿತಿ ಸ್ವರೂಪವನ್ನ ಇಟ್ಟುಕೊಂಡು, ಉದ್ದೇಶ ಗುರಿಯನ್ನ ಇಟ್ಟುಕೊಂಡು, ಬರೀ ಬಾಯಿಂದಲ್ಲ, ಅಂತರ ಮನಸ್ಸಿನಿಂದ ಅಷ್ಟು ನಿಸ್ವಾರ್ಥ ಭಾವದಿಂದ ಸೇವೆ ಮಾಡಬೇಕು ಹೇಳುವಂತ ಮನೋಭಾವ, ಆ ಒಂದು ತುಡಿತ, ಆ ಒಂದು ಸೆಳೆತ, ಆ ಒಂದು ಆಕರ್ಷಣೆ ನಿಮಗಿದ್ದು ನಿಮ್ಮ ಮನಸ್ಸನ್ನ ಬಾಬನಲ್ಲಿ ಇಟ್ಟ ತಕ್ಷಣದಲ್ಲಿ ನಿಮಗೆ ಭಗವಂತನ ಶಕ್ತಿ ಪ್ರವಾಹ ಆಗುವಂತ ಅನುಭವ ಆಗ್ಬೇಕು. ಬರೀ ನಾನು ಬಾಬನ ಜೊತೆಲಿದ್ದೇನೆ, ಬಾಬನ ಎದುರುಗಡೆಗಿದ್ದೇನೆ, ಬಾಬನ ಒಳಗಡೆಗಿದ್ದೇನೆ ಅಂತ ಬಿಟ್ಟು ಹೇಳೋದು ನೋಡೋದು ಅಲ್ಲ. ಬಿಂದು ನಾನು ಒಳಗಡೆಗಿದ್ದೇನೆ, ಬಾಬನ ಮಡಿಲಿದ್ದೇನೆ ಅಲ್ಲ. ಏನಾಗ್ಬೇಕು? ಬಾಬಾ ನಿಮ್ಮನ್ನು ಉಪಯೋಗ ಮಾಡ್ತಾ ಇರುವಂತ ಅನುಭವ ಟಕ್ ಅಂತ ನಿಮ್ಗೆ ಆಗ್ತಾ ಇರ್ಬೇಕು. ಬಾಬನ ಅಂಗಡಿ ಓಪನ್ ಆಗಿದೆ, ಕಸ್ಟಮರ್ ನಿಂತಿದ್ದಾರೆ, ನೀವು ಮಗು ಅಂಗಡಿ ಒಳಗಡೆ ಬಂದು ಟಕ 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 ಏನ್ ಮಾಡ್ಬೇಕು? ಪ್ರಾಡಕ್ಟ್ ಅನ್ನ ಕೊಡ್ತಾ ಹೋಗ್ಬೇಕೇ ಹೊರತು ತಂದೆ ಹತ್ರ ಮಾತಾಡೋದಕ್ಕೆ ಅಲ್ಲಿ ಸಮಯ ಇಲ್ಲ. ಯಾಕಂದ್ರೆ ಪ್ರತಿದಿನ ನೀವಲ್ಲಿ ಕೆಲಸ ಮಾಡ್ತಾ ಇರುವಂತ ಕಾರಣದಿಂದ ಅಲ್ಲಿ ತಂದೆ ಹತ್ರ ಏನು ಕೇಳುವಂಥದ್ದು ಇರೋದಿಲ್ಲ. ಅಂಗಡಿ ಯಾವಾಗಲೂ ಓಪನ್ ಇರ್ತದದ್ದು, ಎದುರುಗಡೆ ಕಸ್ಟಮರ್ ಯಾವಾಗಲೂ ಕೂಡ ಇರ್ತಾರೆ. ನಿಮ್ ಕೆಲಸ ಏನು? ಇರುವಷ್ಟು ಸಮಯ ಆ ಕಸ್ಟಮರ್ಗಳಿಗೆ ಏನೇನು ಪ್ರಾಡಕ್ಟ್ಗಳನ್ನು ಕೊಡಬೇಕು ಅದನ್ನ ಬೇರೆಯವ್ರು ಕೊಡಬೇಕಾಗ್ತದೆ. ಹಾಗಿದ್ರೆ ಭಗವಂತದ ಏನಿದೆ ಪ್ರಾಡಕ್ಟ್? ಹಣ ಇದೆಯಾ, ಸುಖ, ಬಂಗಾರ ಇದೆಯಾ, ಜಮೀನ್ ಇದೆಯಾ, ಬಿಲ್ಡಿಂಗ್ ಇದೆಯಾ, ಮಾವಿನ ಹಣ್ಣು ಇದೆಯಾ, ಬಟ್ಟೆ ಇದೆಯಾ, ಏನಿದೆ? ಸುಖ, ಶಾಂತಿ, ಆ ಆನಂದ, ನೆಮ್ಮದಿ. ಸಪ್ತ ಗುಣಗಳಿದ್ದಾವಲ್ವಾ? ಆ ಸಮಯದಲ್ಲಿ ನಿಮ್ಮ ಮೂಲಕ ಆ ಸಪ್ತ ಗುಣಗಳು ಮಾತ್ರ ಏನಾಗ್ಬೇಕು? ಪ್ರವಾಹ ಆಗ್ಬೇಕು. ಯೋಗ ಅಂದ ತಕ್ಷಣದಲ್ಲಿ ಮನಸ್ಸು ಬಾಬನ ಪಕ್ಕದಲ್ಲಿ ಕೂತ್ಕೊಂಡು ತಕ್ಷಣದಲ್ಲಿ ಆ ಶಕ್ತಿ ಪ್ರವಾಹ ಆಗುವಂತ ಅನುಭವ ನಿಮಗೆ ಆದರೆ ಆಗ್ತಾ ಇದ್ರೆ, ದಿನದಿಂದ ದಿನಕ್ಕೆ ಅದರ ಪರ್ಸಂಟೇಜ್ ಹೆಚ್ಚಿಗೆ ಆಗ್ತಾ ಇದ್ರೆ, ಸಹಜವಾಗಿ ರಾಜಯೋಗ ಆಗ್ತಾ ಇದ್ರೆ, ನಿದ್ರೆ ಬರದೇ ಇದ್ರೆ, ಜುಟ್ಕ ಹೊಡಿತಾ ಇದ್ರೆ, ನೀವು ಈ ಪೋಸ್ಟಿಗೆ ಏನಾಗಿದ್ದೀರಿ? ಯೋಗ್ಯರು ಆಗಿದ್ದೀರಿ ಅಂತ ಅರ್ಥ. ಓಕೆನಾ? ಒಂದು ವೇಳೆ ಅದು ಇಲ್ಲ ಅಂತಂದ್ರೆ ನೀವು ಬಾಬನ್ ಪ್ರಾಡಕ್ಟ್ ತಗೊಂಡು ಮನೆಗೆ ಬಂದು ನಿಮ್ಮ ಅಂಗಡಿಯಿಂದ ನೀವು ಸೇಲ್ ಮಾಡ್ತಿದ್ದೀರಿ ಹೊರತು ಬಾಬಾ ಅವರ ಶಾಪಲ್ಲಿ ಏನ್ ಮಾಡ್ತಾ ಇಲ್ಲ, ಕೆಲಸ ಮಾಡ್ತಾ ಇಲ್ಲ. ನೀವು ಬಾಬರ್ ಶಾಪಿನ ತಗೊಳ್ತಾ ಇದ್ರೆ ಶಾಪಿನ ಒಳಗಡೆ ನಿಮ್ಗೆ ಎಂಟ್ರಿ ಇರೋದಿಲ್ಲ. ಅಲ್ಲಿ ಯಾರು ಇರ್ತಾರಲ್ಲ ಅವ್ರಿಗೆ ಏನ್ ಮಾಡ್ತಾರೆ? ನಿಮ್ಗೂ ಕೊಡ್ತಾರೆ. ಈಗ ಬಾಬನ್ ಶಾಪಲ್ಲಿ ಕೂತ್ಕೊಂಡ್ಬಿಟ್ಟು ಅಲ್ಲೇ ರಿಟೇಲ್ ಹೋಲ್ಸೇಲ್ ಸೇಲ್ ಮಾಡ್ತಿದ್ದೀರೋ ಅದನ್ನ ತಂದ್ಬಿಟ್ಟು ಮನೆಗೆ ಬಂದ್ಬಿಟ್ಟು ನಿಮ್ಗೆ ಬೇಕಾದವ್ರಿಗೆ ಮಾತ್ರ ನೀವೇನ್ ಮಾಡ್ತಿದ್ದೀರಿ? ಪ್ರಾಡಕ್ಟ್ ಅನ್ನು ಕೊಡ್ತಾ ಇದ್ದೀರೋ ಅಂತ ನೀವೇನ್ ಮಾಡ್ಕೊಳ್ಳಿ? ಚೆಕ್ ಮಾಡ್ಕೊಳ್ಳಿ. ಏನ್ ಮಾಡ್ಬೇಕು ಇವಾಗ? ಬಾಬನಿಂದ ತಗೊಂಡ್ ಬಂದ್ಬಿಟ್ಟು ಮನೆಗೆ ಬಂದ್ಬಿಟ್ಟು ಕೊಡ್ಬೇಕು, ಬಾಬನ ಅಂಗಡಿಯಲ್ಲಿ ಕೆಲಸ ಮಾಡ್ಬೇಕು? ಅಲ್ಲೇ ಕೆಲಸ ಮಾಡು. ಸರಿ, ಬಾಬನ ಅಂಗಡಿ ಕೆಲಸ ಮಾಡಿದ್ರೆ ಸಂಬಳ ತಗೊಳ್ಬೇಕೋ ಬೇಡವೋ? ಬೇಡ. ಯಾಕೆ? ಹ್ಮ್ ಲಾಭ ಎಲ್ಲ ನಮ್ಗೆ ಆದ್ಮೇಲೆ ಏನು ಸಂಬಳ ತಗೊಳ್ಳೋದು ಎಲ್ಲಿಂದ ಬಂತು? ಅಲ್ವಾ? ಎಲ್ಲಿ ಆಸ್ತಿ ಆಗತ್ತೋ ಎಲ್ಲ ಲಾಭ ನಮಗೆ ನಮ್ಮ ಅಕೌಂಟಿಗೆ ಬರ್ತಾ ಇರ್ತದಲ್ಲಿ, ಅಲ್ವಾ? 100% ಎಲ್ಲಾನು ಕೂಡ ನಮಗೆ ಬರ್ತಾ ಇರೋ ಸಂಬಳ ತಗೊಳ್ಳುವಂತ ಪ್ರಶ್ನೆಯಲ್ಲಿ ಬರ್ತದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಇಂತಹ ಭಾಗ್ಯದ, ಇಂತಹ ಸ್ವರೂಪದ, ಇಂತಹ ಸ್ಥಿತಿಯ ಯೋಗ ನಿಮ್ದು ನಡೀತಾ ಇದೆ ಅಂದ್ರೆ ಆ ಒಂದು ಉದಾಹರಣೆಗಳ ಮೂಲಕ ಆ ಸ್ಥಿತಿಯನ್ನ ಬಾಬಾ ತಿಳಿಸುವಂತ ಪ್ರಯತ್ನವನ್ನ ನಮಗೆ ಮಾಡ್ತಾರೆ. ಯಹ ಪರಮಾತ್ಮ ತಖ್ತ್ ವಿಶ್ವಕಾ ತಖ್ತ್ ದಿಲಾತಾ ಹೈ. ಈಗ ನೀವು ಪರಮಾತ್ಮನ ಈ ಸಿಂಹಾಸನದಲ್ಲಿ ಕೂತ್ಕೊಂಡ್ಬಿಟ್ಟು ಸಾಧನೆಯನ್ನ ಮಾಡಿದ್ರೆ ನೀವೇನಾಗ್ತೀರಿ? ಏನಾಗ್ತೀರಿ? ವಿಶ್ವದ ಸಿಂಹಾಸನಕ್ಕೆ ಏನಾಗ್ತೀರಿ? ಯೋಗ್ಯರಾಗ್ತೀರಿ. ಅಂತಂದ್ರೆ ನಿಮ್ಮ ಮನಸ್ಸನ್ನ ಬಾಬನ ಹತ್ರ ಕೊಟ್ಟಾಗ ಬಾಬಾ ನಿಮ್ಮ ಮನಸ್ಸಿನಿಂದ ಆ ಸಪ್ತ ಗುಣಗಳನ್ನ ಪೂರ್ತಿ ವಿಶ್ವಕ್ಕೆ ಹಂಚ್ತಾರ. ಯಾರಿಗೆ ಹಂಚ್ತಾರೆ? ವಿಶ್ವ. ಬರೀ ಹಿಂದೂಗಳಿಗೆ ಮಾತ್ರ ಕೊಡ್ತಾರೋ, ಭಾರತ ದೇಶದವ್ರಿಗೆ ಮಾತ್ರ ಕೊಡ್ತಾರೋ? ಯಾರಿಗೆ ಕೊಡ್ತಾರೆ? ಜಡ ವಸ್ತು, ಎಲ್ಲ ವಸ್ತು. ಜಡ ಚೈತನ್ಯ ಪ್ರತಿಯೊಂದು ಕಣ 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 ಕಣಗಳಿಗೂ ಕೂಡ ಏನಾಗ್ತಾರಂತೆ? ಕೊಡ್ತಾರಂತೆ. ಅಲ್ಲಿಂದ ಹೋಲ್ಸೇಲ್ ರಿಟೇಲ್ ಅಲ್ಲಿ ಎಲ್ಲ ಕಡೆಗೂ ಕೂಡ ಏನಾಗ್ತಾ ಇರ್ತಾ ಹೋಗ್ತಾ ಇರ್ತಾರೆ. ಆವಾಗ ಯೋಚನೆ ಮಾಡಿ, ನಿಮ್ಮ ಮೂಲಕ ಎಷ್ಟು ಆ ಒಂದು ಶಕ್ತಿ ಬಾಬನಿಂದ ಫ್ಲೋ ಆಗ್ತಾ ಇರ್ತದೆ, ಪ್ರವಾಹ ಆಗ್ತಾ ಇರ್ತದೆ. ಆ ಪ್ರಮಾಣದಲ್ಲಿ ಏನಾಗ್ಬೇಕು? ಅನುಭವ ಆಗ್ಬೇಕು. ಹೀಗೆ ಸೂರ್ಯ ವಿಶ್ವಕ್ಕೆ ಬೆಳಕನ್ನ ಕೊಡ್ತಾನೆ, ಮಳೆ ವಿಶ್ವಕ್ಕೆ ಏನ್ ಕೊಡ್ತದೆ?
ಓಕೆ. ಮಜಾ ಏನ್ ಗೊತ್ತಾ? ಮಳೆ ಎಲ್ಲಾ ಕಡೆಗೂ ಒಂದೇ ರೀತಿ ಬೀಳೋದಿಲ್ಲ ಅಲ್ವಾ? ಅದೇ ಸೂರ್ಯನ ಬೆಳಕು ಮಾತ್ರ ಏನಿರ್ತದೆ, ಎಲ್ಲ ಕಡೆಗೆ ಬಿಡ್ತದಲ್ಲ. ಹಾಗೆ ಮಾಸ್ಟರ್ ಜ್ಞಾನ ಸೂರ್ಯರಾಗಿ ನಿಮ್ಮ ಮೂಲಕ ಪೂರ್ತಿ ವಿಶ್ವಕ್ಕೆ ಒಂದೇ ಸಮಯದಲ್ಲಿ ಎಲ್ಲರಿಗೂ ಕೂಡ ಏನಾಗ್ತಾ ಇರ್ತದೆ, ಈಶ್ವರಿ ಶಕ್ತಿ ಹೋಗ್ತಾ ಇರ್ತದೆ. ಹಾಗಂತ ಅವ್ರು ಅನುಭವ ಮಾಡ್ತಾರೋ ಬಿಡ್ತಾರೋ ಅದು ನಿಮಗೆ ಬೇಡ. ಪ್ರಪಂಚದ ಜನ ಎಲ್ಲ ಎದ್ದ ಮೇಲೆ ಸೂರ್ಯ ಬೆಳಕು ಕೊಡ್ತಾರ? ಅದು ಇಲ್ಲ. ಸೂರ್ಯ ಬಂದ್ಮೇಲೆ ಎಲ್ಲರೂ ಎದ್ದು ಬಿಡ್ತಾರ? ಇಲ್ವಲ್ಲ. ಎಷ್ಟೋ ಜನ ಮಲಗಿರ್ತಾರೆ. ಕೆಲವೊಬ್ರು ಚಳಿಯಲ್ಲಿ ಎದ್ಬಿಟ್ಟು ಸೂರ್ಯನ ಕಿರಣನೇ ತಗೊಳ್ತಾ ಇರ್ತಾರೆ. ಕೆಲವ್ರು ಏನ್ ಮಾಡ್ತಾರೆ, ಆ ಬಿಸಿಲಲ್ಲೇನೆ ಹೊಲದ ಕೆಲಸವನ್ನು ಮಾಡ್ತಿರ್ತಾರೆ. ಕೆಲವರದ್ದು ಬೇಡ ಅಂತ ಬಿಟ್ಟು ನೆರಳಲ್ಲಿ ನಿಂತಿರ್ತಾರೆ. ಕೆಲವರು ಎ ಸಿಯಲ್ಲಿ ಇರ್ತಾರೆ. ಕೆಲವರು ಅದ್ರ ಉಪಯೋಗ ಮಾಡ್ತಾರೆ, ಕೆಲವರು ಉಪಯೋಗ ಮಾಡೋದಿಲ್ಲ. ಇವತ್ತಿನ ದಿನದಲ್ಲಿ ಏನಾಗಿದೆ ಅಂತಂದ್ರೆ, ಬೆಂಗಳೂರಂತ ಊರುಗಳಲ್ಲಿ ಜನರಿಗೆ ಆಕಾಶ ನೋಡ್ಲಿಕ್ಕೆ ಪುರ್ಸತ್ತಿಲ್ಲ ಅಲ್ವಾ? ಅಷ್ಟೇನಾಗ್ಬಿಟ್ಟಿದ್ದಾರೆ ಇವತ್ತು, ಫ್ಯೂಸ್ ಆಗ್ಬಿಟ್ಟಿದ್ದಾರೆ ಮೊಬೈಲ್ ಅಲ್ಲಿ, ಅದರಲ್ಲಿ ಇದರಲ್ಲಿ. ಅಮಾವಾಸ್ಯೆ ಹುಣ್ಣಿಮೆ ಅಂತ ಗೊತ್ತೇ ಆಗೋದಿಲ್ಲ. ನಮ್ಮ ಊರಿಗೆ ಬಂದ್ಮೇಲೆ ಅಮಾವಾಸ್ಯೆ ಹುಣ್ಣಿಮೆ ಗೊತ್ತಾಗುತ್ತೆ, ಬೆಂಗಳೂರಿನಲ್ಲಿ ಇದೆ ಗೊತ್ತೇ ಆಗೋದಿಲ್ಲ. ಯಾಕಂದ್ರೆ ಅಷ್ಟು ಕೆಲಸ, ಒಂದಾದ್ಮೇಲೆ ಕೆಲಸ. ಇಷ್ಟು ದಿನಗಳು ಕಳೆದು ಹೋಗಿರ್ತವೆ ಆದ್ಮೇಲೆ. ನಕ್ಷತ್ರನೂ ನೋಡಿರೋದಿಲ್ಲ, ಆಕಾಶನೂ ನೋಡೋದಿಲ್ಲ. ಆಕಾಶ ನೋಡೋದು ಯಾವಾಗ ಗೊತ್ತಾ? ಗಣೇಶನ ಹಬ್ಬದಲ್ಲಿ ಪಟಾಕಿ ಹೊಡೆದ್ರೆ ಆವಾಗ ಇಲ್ಲಿ ಪಟಾಕಿ ನೋಡ್ಲಿಕ್ಕೆ ಹೋಗ್ಬಿಟ್ಟು ಅಲ್ಲಿ ಆಕಾಶ ನೋಡೋದು ಅಷ್ಟೇ. ಬಿಟ್ರೆ ಆಕಾಶ ನೋಡ್ಲಿಕ್ಕೆ ಪುರ್ಸತ್ತೇ ಇಲ್ಲ. ಮನೆಗೆ ಬಂದ್ಮೇಲೆ ಹಾಸಿಗೆ ಮೇಲೆ ಮಲ್ಕೊಂಡು ಸಾಕಪ್ಪ ಅಂತ ಅನಿಸ್ತಾ ಇರ್ತದೆ, ನಿದ್ರೆ ಮಾಡಿದ್ರೆ ಸಾಕು ಅಂತ ಅನಿಸ್ತಾ ಇರ್ತದೆ. ಅಷ್ಟು ಜವಾಬ್ದಾರಿಗಳು ಇರ್ತಾವೆ ಅಲ್ವಾ? ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ ಮಕ್ಕಳೇ, ಪರಮಾತ್ಮನ ಸಿಂಹಾಸನದಲ್ಲಿ ಕೂತ್ಕೊಂಡಾಗ ನಿಮ್ಮನ್ನ ವಿಶ್ವ ಕಲ್ಯಾಣಕ್ಕೋಸ್ಕರ ನಾನೇನ್ ಮಾಡ್ತೀನಿ, ಉಪಯೋಗ ಮಾಡ್ಕೊಳ್ತೀನಿ. ಹಾಗಿದ್ರೆ ಕೆಲವೊಬ್ಬರಿಗೆ ಮಾತ್ರ ಶಕ್ತಿ ಕೊಡೋದಕ್ಕೂ, ವಿಶ್ವದಲ್ಲಿ ಕಲ್ಯಾಣಕ್ಕೆ ಶಕ್ತಿಯನ್ನು ಕೊಡೋದಕ್ಕೂ, ಅದರಿಂದ ಆಗುವಂತ ಲಾಭಕ್ಕೂ ಸಂಪಾದನೆಗೂ ವ್ಯತ್ಯಾಸ ಇದೆಯೋ ಇಲ್ವೋ? ಇದೆ. ಇದೆ ತಾನೆ? ಏನ್ ಮಾಡೋಣ ಇವಾಗ? ವಿಶ್ವ ಕಲ್ಯಾಣ ಮಾಡ್ಬೇಕು, ಎಲ್ಲಿ ಕೂತ್ಕೊಳ್ಬೇಕಂತೆ? ಪರಮಾನಂದ ಮಡಿಲಲ್ಲಿ ಕುತ್ಕೊಳ್ಬೇಕು. ಯಾಕಂದ್ರೆ ಕೊಡ್ಬೇಕು ಅಂತ ಎಲ್ಲಾದ್ರೂ ಒಂದ್ ಕಡೆ ಸಿಗಬೇಕಲ್ಲ ನಿಮ್ಗೆ. ಯಾರ ಹತ್ರ ತಗೊಳ್ಬೇಕು? ಬಾಬಾನೇ. ಬಾಬನ್ ಅಥವಾ ಬಾಬಾನೇ ನಿಮ್ಮ ಮೂಲಕ ಎಲ್ಲರಿಗೂ ಏನ್ ಮಾಡ್ತಾ ಇರ್ತಾರೆ, ಕೊಡ್ತಾ ಇರ್ತಾರೆ. ತೋ ತೀನೋ ತಖ್ತ್ ಅಧಿಕಾರಿ ಆತ್ಮಾಯೇ ಆಪ ಬ್ರಾಹ್ಮಣಿ ಹೋ. ಬಾಬಾ ಏನ್ ಹೇಳ್ತಾರೆ ಗೊತ್ತಾ? ಯಾವಾಗ ಪರಮಾತ್ಮನ ಬಡಿಲಲ್ಲಿ ಕುಳಿತುಕೊಂಡು, ಸ್ಪಷ್ಟವಾಗಿ ಕೇಳ್ತಾ ಹೋಗಿ, ಪರಮಾತ್ಮನ ಬಡಿಲಲ್ಲಿ ಕುಳಿತುಕೊಂಡು ಆ ದಿನ ನೀವು ಅಮೃತ ವೇಳೆಯಲ್ಲಿ ಪೂರ್ತಿ ವಿಶ್ವಕ್ಕೆ ಭಗವಂತನ ಶಕ್ತಿನ ಎಲ್ಲರಿಗೂ ನೀವು ಕೊಟ್ಟಾಗ, ಆ ದಿನ ಪೂರ್ತಿ ನಿಮ್ಗೆ ಯಾರಿಂದಾದ್ರೂ ಅಪೋಸಿಷನ್ ಬರತ್ತೋ ಬರಲ್ವೋ? ಆ ಬರಲ್ಲ. ಯಾಕೆ? ಎಲ್ಲ ಕ್ಲಿಯರ್ ಮಾಡಿರ್ತೀವಿ ಸಾಲ. ಎಲ್ಲರಿಗೂ ಪೇಮೆಂಟ್ ಮಾಡ್ಬಿಟ್ಟಿದ್ದೀರಲ್ಲ, ಪಂಚತತ್ವಕ್ಕೂ ಕೂಡ ಕೊಟ್ಬಿಟ್ಟಿದ್ದೀರಿ, ಎಲ್ಲ ಆತ್ಮಗಳಿಗೂ ಕೊಟ್ಬಿಟ್ಟಿದ್ದೀರಾ. ಅವಾಗ ಯಾರು ಕೂಡ ನಿಮ್ಗೆ ಅಪೋಸಿಷನ್ ಮಾಡೋದಿಲ್ಲ. ಬರಕುಟಿಯಲ್ಲಿ ಕುತ್ಕೊಂಡಾಗ ಅದೇನೇನೋ ಸಮಸ್ಯೆ ಬಂತು, ತೊಂದರೆ ಬಂತು, ಪರಿಸ್ಥಿತಿಗಳು ಬಂತು, ಕಷ್ಟಗಳು ಬಂತು, ಹೇಳುವಂಥದ್ದು ಪ್ರಶ್ನೆ ಅಲ್ಲಿ ಬರಕೂಡದು. ಅದು ಬರಬಾರದು ಅಂತಂದ್ರೆ ಪ್ರತಿದಿನ ಬೆಳಗ್ಗೆ ಎದ್ದು ಮೊದಲು ಪರಮಾತ್ಮನ ಮಡಿಲಲ್ಲಿ ಕೂತ್ಕೊಂಡು ವಿಶ್ವ ಕಲ್ಯಾಣಕ್ಕೋಸ್ಕರನೇ ನಿಮ್ಮ ಸಮಯ ಸಂಕಲ್ಪವನ್ನ ಭಗವಂತನ ಕೈಯಲ್ಲಿ ಸಮರ್ಪಣೆ ಮಾಡಿದಾಗ, ಉಳಿದಿರುವಂತ ಸಮಯ ಏನಿದೆ, ಹಾಗಂತ ಮಧ್ಯ ಮಧ್ಯದಲ್ಲೂ ವಿಶ್ವ ಕಲ್ಯಾಣ ಮಾಡಬಾರ್ದು ಅಂತಲ್ಲ, ಯಾವಾಗ್ಲೂ ಕೂಡ ನೀವು ಯೋಗ ಮಾಡ್ಬೇಕು. ಅದೇನ್ ಮಾಡ್ಬೇಕು? ವಿಶ್ವ ಕಲ್ಯಾಣಕ್ಕೆ ಅಂತ ನಿಮಿತ್ತರಾದಾಗ ಎದುರುಗಡೆಯಿಂದ ಅಪೋಸಿಷನ್, ಪರಿಸ್ಥಿತಿಗಳು, ವಿಘ್ನಗಳು, ಕಷ್ಟಗಳು, ಸಮಸ್ಯೆಗಳು ಬರೋದಿಲ್ಲ. ಸದಾ ಕಾಲ ಹೆಂಗಿರ್ತೀರಿ? ಖುಷಿಯಾಗಿರ್ತೀರಿ. ಹಂಗಂತ ಕಾಯಿಲೆಗಳು ಬರೋದಿಲ್ವಾ? ಬರ್ತದೆ. ಬರ್ತದೆ. ಪರಿಹಾರ ಸಿಗತ್ತೆ. ಯಾರು ಏನು ಹೇಳೋದಿಲ್ವಾ? ಹೇಳ್ತಾರೆ, ಆದರೆ ತಕ್ಷಣದಲ್ಲಿ ಅದೇನಾಗ್ಬಿಡ್ತದೆ, ಪರಿಹಾರ ಆಗ್ಬಿಡ್ತದೆ. ಅಂತಂದ್ರೆ ದಾರಿಯಲ್ಲಿ ಹೋಗ್ತೀವಿ, ಓಕೆ, ಶರೀರ ಮಣ್ಣಾಗತ್ತೆ. ಯಾವಾಗ? ವಾಪಸ್ ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ಬೇಕಾದ್ರೆ ಮಣ್ಣಾಗ್ತದೆ, ಕೆಸರತ್ತಾಗತ್ತೆ. ಅವಾಗ ಮನೆಗೆ ಬರೋದು, ಬಟ್ಟೆ ಚೇಂಜ್ ಮಾಡೋದು, ಸ್ನಾನ ಮಾಡೋದು, ಮುಗಿಸ್ಬಿಡೋದು ಅಷ್ಟೇ ಅಲ್ವಾ? ಆಫೀಸಿಗೆ ಹೋಗ್ಬೇಕಾದ್ರೆ ಬಿಳಿ ಬಟ್ಟೆ ಮಣ್ಣಾಗ್ಬಿಟ್ಟೆ ಏನಾಗ್ಬಿಡ್ತದೆ ಹೇಳಿ ನೋಡೋಣ? ಬೇಜಾರ. ಆಫೀಸಿಗೆ ಹೋಗುವಂಗಿಲ್ಲ, ಹೋಗದೆ ಇರುವಂಗಿಲ್ಲ. ಬೆಳಗಿಂದ ಸಾಯಂಕಾಲವರೆಗೂ ಕೂಡ ಏನಾಗತ್ತೆ, ಶರೀರ ಮಲಿನವಾಗಿರ್ತದೆ, ಜನ ನೋಡ್ತಾ ಇರ್ತಾರೆ, ದುರ್ವಾಸನೆ ಬರ್ತಾ ಇರ್ತದೆ ಅಲ್ವಾ? ಅದಕ್ಕಾಗಿ ಪರಿಸ್ಥಿತಿಗಳು ಬರ್ತಾವೆ ಆದ್ಮೇಲೆ, ಆದ್ರೆ ಆದಷ್ಟು ಬೇಗ ಆ ಪರಿಸ್ಥಿತಿಗಳು ಕೂಡ ಏನಾಗ್ಬಿಡ್ತವೆ, ಪರಿಹಾರ ಆಗ್ಬಿಡತ್ತೆ. ಅದಕ್ಕಾಗಿ ನಿಮ್ಮ ಜೀವನವನ್ನ ಪ್ರತಿದಿನ ನೀವೇನ್ ಮಾಡ್ಬೇಕು, ಚೆಕ್ ಮಾಡ್ಕೊಳ್ಬೇಕು. ದಿನದಿಂದ ದಿನಕ್ಕೆ ಕಷ್ಟಗಳು, ತೊಂದರೆಗಳು, ಟೆನ್ಷನ್ಗಳು, ಚಿಂತೆಗಳು ಜಾಸ್ತಿ ಆಗ್ತಾ ಇದೆ ಅಂದ್ರೆ ಏನರ್ಥ? ಸಾಲ ಜಾಸ್ತಿ.
ಸಂಪಾದನೆ ಕಡಿಮೆ ಆಗ್ತಾ ಇದೆ. ಎಷ್ಟು ಪ್ರಮಾಣದಲ್ಲಿ ಖರ್ಚಿದೆಯೋ ಆ ಪ್ರಮಾಣದಲ್ಲಿ ಏನಾಗ್ತಾ ಇಲ್ಲ, ಸಂಪಾದನೆ ಸಂಪಾದನೆ ಆಗ್ತಾ ಇಲ್ಲ. ಅಂದ್ರೆ ಇನ್ನೂ ಬಾಬನ ಮನೆಯಲ್ಲಿ ಲೇಬರ್ ರೂಪದಲ್ಲೇ ಏನ್ ಮಾಡ್ತಿದ್ದೀರಿ, ಕೆಲಸ ಮಾಡ್ತಾ ಇದ್ದೀನಿ. ಸೇವೆ ಮಾಡ್ತಾ ಇದ್ದೇನೆ, ಅವ್ರಿಗೆ ಕೊಡ್ತಿದ್ದೇನೆ, ಇವರಿಗೆ ಬಿಲ್ಡಿಂಗ್ ಕಟ್ಕೊಡ್ತಿದ್ದೇನೆ, ಇವರಿಗೆ ಬ್ರಹ್ಮ ಭೋಜನ ಮಾಡಿಸಿದೆ ಅಂದ್ರೆ ಏನಾಗ್ತದೆ. ಓಕೆ, ನಿಮ್ದು ಸಾಲ ಬರೀ ಒಂದು ಊರಿನಲ್ಲಿ ಮಾತ್ರ ಇದೆಯೋ, ವಿಶ್ವದಲ್ಲಿ ಸಾಲ ಇದೆಯೋ? ವಿಶ್ವದಲ್ಲಿ ಎಲ್ಲರ ಹತ್ರ ಸಾಲ ಇದೆ ತಾನೆ. ಅವಾಗ ಎಲ್ಲರಿಗೂ ಸಾಲ ಪೇಮೆಂಟ್ ಮಾಡಿದಾಗ ತಾನೆ ಎಲ್ಲರೂ ಸುಮ್ಮನೆ ಇರ್ತಾರೆ. ಹ? ಹೌದು. ಇವಾಗ ಕಣ್ಣಿಗೆ ಮಾತ್ರ ಆಹಾರ ಕೊಟ್ಬಿಟ್ಟು ಕಿವಿಗೆ ಮುಗಿಗೆ ಊಟನೇ ಕೊಟ್ಬಿಡಿ, ಅವಾಗ ಏನಾಗ್ತದೆ? ಆ ಕರ್ಮೀದ ನಿಮ್ಮ ಮಾತನ್ನ ಕೇಳೋದಿಲ್ವಲ್ಲ. ಶರೀರ ಮಾತ್ರ ಕ್ಲೀನ್ ಮಾಡೋದು, ಬಟ್ಟೆ ಕ್ಲೀನ್ ಮಾಡುವಂಗೆ ಇಲ್ಲ, ನಿಂದೆ ಬಟ್ಟೆನೇ ಹಾಕೊಂಡ್ಬಿಡೋದು, ಅವಾಗ ಏನಾಗ್ತದೆ? ಸರಿ ಹೋಗಲ್ಲ. ಸರಿ ಹೋಗೋದಿಲ್ಲ ತಾನೆ. ಆ ಒಂದು ಬಟ್ಟೆ ಮೇಲಿರುವಂತ ಮಲಿನತೆ ತಕ್ಷಣದಲ್ಲಿ ಏನಾಗ್ಬಿಡ್ತದೆ, ಶರೀರಕ್ಕೆ ಟಚ್ ಆಗ್ಬಿಡ್ತದೆ. ಅವಾಗ ಚರ್ಮದಲ್ಲಿ ಏನಾಗ್ತದೆ, ತುರಿಕೆ ಸ್ಟಾರ್ಟ್ ಆಗ್ತದೆ, ಅವಾಗ ಆರಾಮ ಇರ್ಲಿಕ್ಕೆ ಆಗೋದಿಲ್ಲ. ಅವಾಗ ಮನಸ್ಸು ಏನಾಗ್ತಾ ಹೋಗ್ತದೆ ಹೇಳಿ, ಶರೀರದ ಕಡೆಗೆ ಆಕರ್ಷಣೆ ಆಗತ್ತೆ. ಯಹ ಪರಮಾತ್ಮ ತಕ್ತ ಕಿತನಾ ಶ್ರೇಷ್ಠ ಹೇ. ಹೇಳ್ತಾರೆ ಪರಮಾತ್ಮನ ಸಿಂಹಾಸನ ಎಷ್ಟೊಂದು ಶ್ರೇಷ್ಠ ಅಂತ ಹೇಳ್ತಾರೆ. ಅಲ್ಲ, ಪ್ರತಿಯೊಂದು ಕಡೆ ಬಾಬಾ ಹೃದಯ ಅಂತ ಹೇಳಿಲ್ಲ, ಪರಮಾತ್ಮನ ಸಿಂಹಾಸನ ಅಂತಂದು. ಸಿಂಹಾಸನದ ಮೇಲೆ ಏನ್ ಮಾಡ್ಬೇಕು, ರಾಜ ಕೂತ್ಕೊಳ್ಬೇಕು. ರಾಜ ಕೂತ್ಕೊಂಡು ರಾಜ್ಯಭಾರ ಯಾರ ಮೇಲೆ ಮಾಡ್ಬೇಕು, ಯಾರ ಮೇಲೆ ಮಾಡ್ಬೇಕು? ವಿಶ್ವದ ಮೇಲೆ ರಾಜ್ಯಭಾರ ಮಾಡಬೇಕೇ ಹೊರತು ಕೇವಲ ಕೆಲವೊಂದು ಆತ್ಮಗಳ ಮೇಲೆ ಅಲ್ಲ. ಅವ್ರ ಕೋಯಿ ಯುಗ ಮೇ ಪರಮಾತ್ಮ ತಕ್ತ ಪ್ರಾಪ್ತ ನಹಿ ಹೋತಾ. ಬೇರೆ ಯಾವ ಯುಗದಲ್ಲೂ ಕೂಡ ಪರಮಾತ್ಮನ ಸಿಂಹಾಸನ ನಿಮ್ಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಆದ್ಮೇಲೆ ನೀವು ಈ ಸಿಂಹಾಸನದ ಮೇಲೆ ಕುತ್ಕೊಂಡಿದ್ದೀರಾ ಅಂತ ತಿಳ್ಕೊಳ್ಳಿ. ಪ್ರಜೆಗಳು ನಿಮ್ಮ ಹಿಂದೆ ಇರ್ತಾರೋ, ನಿಮ್ಮ ಮೇಲೆ ಇರ್ತಾರೋ, ನಿಮ್ಮ ಎದುರುಗಡೆಗಿರ್ತಾರೋ? ಎದುರುಗಡೆ. ಎದುರುಗಡೆಗಿರ್ತಾರ ತಾನೆ. ಈಗ ಬಾಬಾ ನನ್ನ ಎದುರುಗಡೆಗಿದ್ದಾರೆ, ಬಾಬನ ಕಿರಣ ನಮ್ಮ ಮೇಲೆ ಬೀಳ್ತಾ ಇದೆ, ಆತ್ಮನ ಮೇಲೆ ಬೀಳ್ತಾ ಇದೆ ಅಂತಂದ್ರೆ ಇದು ಈ ಪೋಸ್ಟ್ ಹೌದೋ ಅಲ್ವೋ? ಇಲ್ಲ. ಅಲ್ಲ. ಈ ಪೋಸ್ಟ್ ಯಾವುದು? ನಿಮ್ ಹಿಂದ್ಗಡೆ ಬಾಬಾ ಇದ್ದಾರೆ, ಅವರ ಮಡಿಲಲ್ಲಿದ್ದೀರಿ. ಬಾಬಾ ಕೊಡುವಂತ ಪ್ರಾಡಕ್ಟ್ ವಿಶ್ವಕ್ಕೆ ಪೂರ್ತಿ ಸಮಾನವಾಗಿ ಏನ್ ಮಾಡ್ತಿದ್ದೀರಿ? ಹೋಗ್ತಾ ಇದ್ದೀನಿ. ಅರ್ಥ ಆಯ್ತಾ ಏನು ಅಂತ? ಒಂದು ಬಲ್ಬ್ ಹಾಕಿದಾಗ ಹಿಂದ್ಗಡೆ ಕರೆಂಟಿನ ಜೊತೆ ಕನೆಕ್ಟ್ ಆಗ್ಬಿಟ್ಟು ರೂಮ್ ಪೂರ್ತಿ ಸಮಾನವಾಗಿ ಅದು ಬೆಳಕು ಕೊಡುತ್ತೋ ಕೊಡಲ್ವೋ? ಕೊಡುತ್ತೆ. ಹಾ, ಕೊಡುತ್ತೆ. ಇಲ್ಲ. ಸತ್ರಾಜನವರು ಜಾಸ್ತಿ ಕೊಡ್ತದೆ, ಯೋಗೇಶ್ ಅಣ್ಣವ್ರಿಗೆ ಕಡಿಮೆ ಕೊಡ್ತದೆ. ಇಲ್ಲ. ಸತ್ರಾಜನ್ ಒಳ್ಳೆಯವರು, ರೈತರು ಅಂತ ಅವ್ರಿಗೆ ಜಾಸ್ತಿ ಕೊಡ್ತದೆ, ಯೋಗೇಶ್ ಅಣ್ಣ ಬರೀ ಸುಳ್ಳು ಹೇಳ್ತಾರೆ ಅಂತ ಕಡಿಮೆ ಕೊಡ್ತದೆ ಅಲ್ವಾ? ಸಮಾನತೆ ಕೊಡುತ್ತಲ್ಲ. ಬಿಳಿ ಬಣ್ಣಕ್ಕೆ ಜಾಸ್ತಿ ಕೊಡ್ತದೆ, ಕಪ್ಪ ಬಣ್ಣ ಕಡಿಮೆ ಕೊಡ್ತದೆ ಅಲ್ವಾ? ಇಲ್ಲ. ಇಲ್ಲ. ಟೈಲ್ಸ್ ಮನೆ ಇದ್ರೆ ಜಾಸ್ತಿ ಕೊಡ್ತದೆ, ಮಣ್ಣಿನೆಲ್ಲ ಇದ್ರೆ ಕಡಿಮೆ ಕೊಡ್ತದೆ ಅಲ್ವಾ? ಇಲ್ಲ. ಏನ್ ಮಾಡ್ತದೆ ಅದು? ಸಮಾನತೆ ಕೊಡುತ್ತೆ. ಯಾರು ಏನು ಬೇಕಾದ್ರೂ ಮಾಡ್ಲಿ ಆ ಬೆಳಕಿನ ಕೆಳಗಡೆಗೆ, ಅದು ಸಮಾನವಾಗಿ ಕೊಡೋದಷ್ಟೇ ಅದ್ರಾಗ ಕೆಲಸ. ಕರೆಂಟಿಂದ ತಗೊಳ್ಳೋದು, ಸಮಾನವಾಗಿ ಕೊಡೋದು ಅಲ್ವಾ? ಹಾಗೆ ನಮ್ಗೆ ಏನ್ ಅನಿಸ್ಬೇಕು ಅಂತಂದ್ರೆ ಆತ್ಮೀಯರ ರಾಜಯೋಗದಲ್ಲಿ ಹಿಂದ್ಗಡೆ ಬಾಬನ್ ಜೊತೆ ನಾವು ಕನೆಕ್ಟ್ ಆಗಿದ್ದೀವಿ. ಕನೆಕ್ಟ್ ಆಗಿದಾಗ ಸಪ್ತಗುಣಗಳು ವಿಶ್ವಕ್ಕೆ ಎಲ್ಲರಿಗೂ ಸಮಾನವಾಗಿ ಏನಾಗ್ತಾ ಇದೆ, ಹೋಗ್ತಾ ಇದೆ. ಈ ಭೂಮಿಗೆ ಹೋಗ್ತಾ ಇದೆ, ಕೊರೋನಾಕ್ಕೆ ಹೋಗ್ತಾ ಇದೆ, ಪೇಷಂಟಿಗೆ ಹೋಗ್ತಾ ಇದೆ, ಐಸಿಯುನವ್ರಿಗೆ ಹೋಗ್ತಾ ಇದೆ, ಫೈನಾನ್ಸ್ ನಲ್ಲಿ ಹೋಗ್ತಾ ಇದೆ, ಸ್ಟೂಡೆಂಟ್ಸ್ ಗಳಿಗೆ ಹೋಗ್ತಾ ಇದೆ. ಹಿಂಗ್ ಮಾಡ್ಬೇಕಾ? ಇಲ್ಲ. ಬೇಕಾದ್ರೆ ಬಾಬನಿಗೆ ಹೇಳಿ 5 ನಿಮಿಷ ಬಾಬಾ ಹಿಂಗಿಂಗ್ ಹೇಳಿದ್ದಾರೆ ಅಂತ ಹೇಳಿ. ಆದರೆ ಯೋಗ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು, ನಿಮ್ಮ ಮೂಲಕ ಪೂರ್ತಿ 3 ಲೋಕಕ್ಕೆ ಏನಾಗಿದೆ, ಕ್ಲಿಯರ್ ಆಗಿ ಸರಿ ಸಮಾನವಾಗಿ ಶಕ್ತಿ ಏನಾಗ್ತಾ ಇದೆ, ಪ್ರವಾಹ ಆಗ್ತಾ ಇದೆ. ಗೊತ್ತಿರ್ಲಿ ಆತ್ಮೀಯರೇ, ಸೂರ್ಯ, ಸ್ಥೂಲವಾದ ಸೂರ್ಯ ಭೂಮಿಗೆ ಬೆಳಕನ್ನ ಕೊಡಬೇಕಾದ್ರೆ ಒಂದ್ ಕಡೆಗೆ ಬೆಳಕಿರ್ತದೆ, ಇನ್ನೊಂದು ಕಡೆಗೆ ಕತ್ಲೆ ಇರ್ತದೆ. ಪೂರ್ತಿ ಭೂಮಿಗೆ ಒಂದೇ ಸಲ ಸೂರ್ಯ ಬೆಳಕನ್ನ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಸಾಧ್ಯ ಇದೆಯಾ? ಇದೆಯಾ? ಇಲ್ಲ. ಆದ್ರೆ ನೀವು ಭೂಮಿಗಷ್ಟೇ ಅಲ್ಲ, 3 ಲೋಕಕ್ಕೂ ಕೂಡ ನಿರಾಕಾರವಾದಂತಹ ಭಗವಂತನ ಶಕ್ತಿಯನ್ನು ಕೊಡೋದರ ಮೂಲಕ ಅಲ್ಲಿ ಅಜ್ಞಾನ ಅಂಧಕಾರದಲ್ಲಿರುವಂತ ಆತ್ಮಗಳಿಗೆ ಏನ್ ಮಾಡಬಹುದು, ಸುಜ್ಞಾನದ ಬೆಳಕನ್ನ, ಪ್ರಕಾಶವನ್ನ ಕೊಡಲಿಕ್ಕೆ ಸಾಧ್ಯ. ಆ ರೂಪದಲ್ಲಿ, ಆ ಸ್ಮೃತಿಯಲ್ಲಿ ನಿಮ್ಮ ಯೋಗ ಇವಾಗ ಇರಬೇಕು. ಆ ಸೀಟ್ ಮೇಲೆ ಕೂತ್ಕೊಂಡಿದ್ದೀರಾ?
ಆ ಸೀಟ್ ಮೇಲೆ ಕೂತ್ಕೊಂಡ್ಬಿಟ್ಟು ಯೋಗ ಮಾಡ್ತಾ ಇದ್ದೀರಾ, ಅಥವಾ ಆ ಸೀಟ್ ಮೇಲೆ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ನಿದ್ರೆ ಮಾಡ್ತಾ ಇದ್ದೀರಾ ಅಂತ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಯಾವ ಕಣ್ಣು? ಮೂರನೇ ಕಣ್ಣು. ಮೂರನೇ ಕಣ್ಣು, ಮನಸ್ಸಿನ ಕಣ್ಣು. ಓಕೆ, ಹೇಳ್ತಾರೆ ಈ ಸಿಂಹಾಸನ ಕೇವಲ ಈ ಯುಗದಲ್ಲಿ ಮಾತ್ರ ಸಿಗ್ತದೆ ಹೊರತು ಬೇರೆ ಯಾವ ಯುಗದಲ್ಲೂ ಕೂಡ ನಿಮ್ಗೆ ಸಿಗೋದಿಲ್ಲ. ಮನುಷ್ಯಾತ್ಮನ ಶಾರೀರಿಕ ಸಿಂಹಾಸನದ ಮೇಲೆ ತಂದೆಯ ಮಡಿಲಲ್ಲೋ, ಅಮ್ಮನ ಮಡಿಲಲ್ಲೋ, ಚಿಕ್ಕಪ್ಪ ಚಿಕ್ಕಮ್ಮನ ಮಡಿಲಲ್ಲೋ, ಅಣ್ಣ ಅಕ್ಕನ ಮಡಿಲಲ್ಲೋ ಏನ್ ಮಾಡಬಹುದು, ಪತ್ನಿಯ ಮಡಿಲಲ್ಲೋ ಕೂತ್ಕೊಳ್ಬಹುದು. ಆದರೆ ಪರಮಾತ್ಮನ ಸಿಂಹಾಸನ ಯಾವಾಗ ಸಿಗ್ತದೆ? ಈಗಲೇ. ಈಗ ಮಾತ್ರ. ಹಾಗಿದ್ರೆ ಎಲ್ಲರೂ ಕೂಡ ಪರಮಾತ್ಮನ ಸಿಂಹಾಸನ ಕುತ್ಕೊಳ್ಳಿಕ್ಕೆ ಯೋಗ್ಯರಾಗಿದ್ದಾರಾ? ಇಲ್ಲ. ಅಷ್ಟು ಸ್ವಚ್ಛವಾಗಿರ್ಬೇಕು, ಶುದ್ಧವಾಗಿರ್ಬೇಕು. ಪರಮಾತ್ಮನ ಯೋಚನೆ ರೂಪದಲ್ಲಿ ನಿಸ್ವಾರ್ಥ ಭಾವ ಇರಬೇಕು, ನಿರ್ಮಾಣತೆ ಇರಬೇಕು, ನಿರ್ಮಾಣತೆ ಇರಬೇಕು, ನಿಮಿತ್ತತನ ಇರಬೇಕು. ಅದೆಲ್ಲ ಇದ್ದಾಗ ಮಾತ್ರ, ಸಮಾನವಾಗಿದ್ದಾಗ ಮಾತ್ರ ಬಾಬಾ ಏನ್ ಮಾಡ್ತಾರೆ, ನಿಮ್ಮನ್ನ ಓಡಿಸ್ಕೊಂತಾರೆ. ಅಲ್ವಾ? ಸ್ವಚ್ಛವಾಗಿರುವಂತ ಒಂದು ತಾಯಿ ಬಿಳಿ ಡ್ರೆಸ್ ಹಾಕೊಂಡು ಬಾಬನ ಮನೆ ಹೋಗ್ಬೇಕಾದ್ರೆ ಮಗು ಅಮ್ಮ ನಾನೂ ಕೂಡ ಬರ್ತೇನೆ ಅಂತಂದ್ರೆ ಮಗುವನ್ನ ಸ್ನಾನ ಮಾಡಿಸಿ ಶುದ್ಧ ಮಾಡಿ ಸ್ವಚ್ಛ ಬಟ್ಟೆ ಹಾಕೊಂಡು ಬಿಳಿ ಬಟ್ಟೆ ಹಾಕಿದ ಮೇಲೇನೆ ಏನ್ ಮಾಡ್ತಾರೆ, ಮಡಿಲಲ್ಲಿ ಎತ್ಕೊಂಡು ಹೋಗ್ತಾರೆ ಅಲ್ವಾ? ಗಲೀಜಾಗಿರುವಂತ ಮಗುವನ್ನ ಅಮ್ಮ ಮಡಿಲಲ್ಲಿ ಎತ್ಕೊಳ್ಳೋದಿಲ್ಲ. ಯಹ ಪರಮಾತ್ಮ ತಖ್ತ್ ಗಾಯಾ ಭಿ ಜಾತಾ ಹೈ. परमात्मा तख्त के अधिकारी भक्ति मार्ग में भी माला के मणकों के रूप में गाये और पूजे जाते हैं. ವರ್ತಮಾನ ಸಮಯದಲ್ಲಿ ಯಾರು ಪರಮಾತ್ಮನ ಮಡಿಲಲ್ಲಿ ಕುಳಿತುಕೊಂಡು ವಿಶ್ವಕ್ಕೆ ಸೇವೆಯನ್ನ ಮಾಡ್ತಾರೋ ಅವರ ಗಾಯನನು ಕೂಡ ಆಗತ್ತಂತೆ. ಎಲ್ಲಿ ಎಲ್ಲಿ ಈ ಆತ್ಮಗಳ ಗಾಯನ ಎಲ್ಲಾಗ್ತದೆ? ದ್ವಾಪರ ಯುಗದಲ್ಲಿ, ಕಲಿಯುಗದಲ್ಲಿ ಭಕ್ತರು ಮಣಿಯ ಮೂಲಕ ಏನ್ ಮಾಡ್ತಾರೆ, ಹರೇ ರಾಮ ಹರೇ ಕೃಷ್ಣ ಹರೇ ರಾಮ ಹರೇ ಕೃಷ್ಣ ಅಂತ ಏನ್ ಮಾಡ್ತಾರಂತೆ, ಮಣಿಯ ಮೂಲಕ, ಗಾಯನದ ಮೂಲಕ ಸಂಗಮ ಯುಗದಲ್ಲಿ ನೀವು ಮಾಡಿರುವಂತ ಕರ್ಮದ ಫಲಕ್ಕೆ ದ್ವಾಪರ ಯುಗ ಕಲಿಯುಗದಲ್ಲಿ ಅವರೇನ್ ಹೇಳ್ತಿದ್ದಾರೆ, ಥ್ಯಾಂಕ್ಸ್ ಅಂತ ಹೇಳುವಂಥದ್ದು, ಧನ್ಯವಾದ ಹೇಳುವಂಥದ್ದು. ಕೃಷ್ಣನ ಮಂತ್ರ ಇರ್ಬೋದು, ರಾಧೆಯ ಮಂತ್ರ ಇರ್ಬೋದು, ರಾಮನ ಮಂತ್ರ ಇರ್ಬೋದು, ವಿಷ್ಣುವಿನ ಮಂತ್ರ ಇರ್ಬೋದು, ಅಥವಾ ಲಲಿತಾ ಸಹಸ್ರನಾಮ ಅಂತ ಹೇಳ್ತಾರೆ, 16,108 ಮಂತ್ರಗಳ ಅಂತ ಹೇಳ್ತಾರೆ ಅಲ್ವಾ, 1,008 ಮಂತ್ರ ಅಂತ ಹೇಳ್ತಾರೆ. ಆ ಮೂಲಕ ಏನ್ ಮಾಡ್ತಾರೆ ಅಂತಂದ್ರೆ ಮಣಿಯ ಮೂಲಕ ನಿಮ್ಮ ಗಾಯನನೂ ಕೂಡ ಆಗ್ತದೆ ಮತ್ತು ಪೂಜೆನೂ ಆಗತ್ತೆ ಅಲ್ವಾ? ಹಾಗಿದ್ರೆ ಆತ್ಮೀಯ ಅಷ್ಟು ಆತ್ಮಗಳು ಬಂದು ನಿಮ್ಮನ್ನು ಪೂಜೆ ಮಾಡಬೇಕು ಅಂತಂದ್ರೆ ನೀವೇನಾದ್ರೂ ಅವ್ರಿಗೆ ಕೊಟ್ಟಿರ್ಬೇಕಲ್ವಾ? ಸುಮ್ನೆ ಪೂಜೆ ಮಾಡ್ತಾರ ಅವರು? ನಿಮ್ಗೆ ಯಾರಾದ್ರೂ ಸುಮ್ನೆ ಹೂವು ಹಣ್ಣು ತಂದು ಕೊಡ್ತಾರ ಅಥವಾ ಗಿಫ್ಟ್ ತಂದು ಕೊಡ್ತಾರ? ಪ್ರಪಂಚದಲ್ಲಿ ಯಾವುದು ಫ್ರೀಯಾಗಿ ಸಿಗೋದಿಲ್ಲ ಆದ್ಮೇಲೆ ಗೊತ್ತಿರ್ಲಿ. ನೀವು ಮಾಡಿರುವಂತ ಕರ್ಮದ ಫಲನೇ ನಿಮ್ಗೆ ಸಿಕ್ಕದಿರ್ತದೆ. ಒಳ್ಳೇದಿರ್ಲಿ ಕೆಟ್ಟದಿರ್ಲಿ, ಹಣ ಇರ್ಲಿ, ಬಟ್ಟೆ ಇರ್ಲಿ, ಸಾಧನ ಇರ್ಲಿ, ನಿಂದನೆ ಇರ್ಲಿ, ಗಾಯನ ಇರ್ಲಿ, ಪೂಜೆ ಇರ್ಲಿ, ಪುನಸ್ಕಾರ ಇರ್ಲಿ, ಶಾಪ ಇರ್ಲಿ, ನಿಂದನೆ ಏನಿದ್ರು ಕೂಡ ನೀವೇ ಮಾಡಿರುವಂತ ಕರ್ಮದ ಫಲ ನಿಮ್ಗೆ ಅದೇ ಜನ್ಮದಲ್ಲಿ ಸಿಗಬೇಕು ಅಂತ ಯಾವ ಗ್ಯಾರಂಟಿನೂ ಇಲ್ಲ. ಜನ್ಮಾಂತರದ ನಂತರದಲ್ಲೂ ಕೂಡ ನಿಮ್ಗೆ ಏನಾಗ್ಬೋದು, ಆ ಕರ್ಮದ ಫಲ ನಿಮ್ಮ ಎದುರುಗಡೆಗೆ ಬರುತ್ತೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಈ ಒಂದು ಸಂಗಮ ಯುಗದಲ್ಲಿ ಸ್ವಲ್ಪ ಸಮಯದಲ್ಲಿ ಈ ರೀತಿ ಸಾಧನೆ ಮಾಡಿದಾಗ ನಿಮಗೆ 2,500 ವರ್ಷದವರೆಗೂ ಕೂಡ ವಿಧಿವತ್ತಾದಂಥ ಪೂಜೆ ಮತ್ತು ಅಲ್ಲಿರುವಂತ ಭಕ್ತರು ಬಂದ್ಬಿಟ್ಟು ಏನ್ ಮಾಡ್ತಾರೆ, ನಿಮ್ಗೆ ಹೂವು ಹಣ್ಣುಗಳನ್ನ ಕೊಡ್ತಾರೆ, ಬಂಗಾರದ ಕಿರೀಟವನ್ನ ಮಾಡಿಕೊಡ್ತಾರೆ, ಆಮೇಲೆ ದೇವಸ್ಥಾನವನ್ನ ಕಟ್ಕೊಡ್ತಾರೆ. ಮತ್ತು ಅಂತ ಸಂದರ್ಭದಲ್ಲೂ ಕೂಡ ಆ ಜಡವಾದಂಥ ಮೂರ್ತಿಯ ಮೂಲಕ ಅವರ ಮನೋ ಅಭಿಷ್ಟಗಳು, ಇಚ್ಛೆಗಳು ಏನಾಗ್ತವೆ, ಪೂರ್ಣ ಆಗ್ತವೆ. ಮಾಡೋದು ಯಾರು? ಬಾಬಾ. ಅಂದ್ರೆ ನೀವು ಈಗ ಮಾಡಿರುವಂತ ಸಂಪಾದನೆ ಸ್ಟಾಕ್ ಇರ್ತದೆ. ಏನಿರ್ತದೆ? ಸ್ಟಾಕ್ ಇರ್ತದೆ. ಇವಾಗ ಇವತ್ತು ನಾನು ಮಾಡಿರುವಂತ ಸಂಪಾದನೆ ಬ್ಯಾಂಕಲ್ಲಿ ಇಟ್ರೆ 20 ವರ್ಷ ನಂತರನೂ ಕೂಡ ಹಣವನ್ನ ಇಂಟ್ರೆಸ್ಟ್ ತೆಗೆದ್ಬಿಟ್ಟು ಬೇರೆಯವ್ರು ದಾನ ಮಾಡ್ಲಿಕ್ಕೆ ಆಗತ್ತೋ ಆಗಲ್ವೋ? ಇವತ್ತು ಮಾಡಿದ್ದು ಇವತ್ತೇ ಕೊಡ್ಬೇಕು ಅಂತ ಬಿಟ್ಟು ಏನು ಕಂಡೀಷನ್ ಇಲ್ವಲ್ಲ. ಸಂಪಾದನೆ ಇವತ್ತು ಮಾಡ್ಬೇಕು, ಹೌದು, ಯಾಕಂದ್ರೆ ಇದು ಸಮಯ. ಅದು ದಾನ ನಾನು ಯಾವಾಗ ಬೇಕಾದ್ರೂ ಕೂಡ ಏನ್ ಮಾಡ್ಬೋದು,
ಮಾಡಬಹುದು. ಓಕೆ. ಜೀವಂತವಾಗಿದ್ದಾಗ ಮಾತ್ರ ದಾನ ಮಾಡಬಹುದು, ಶರೀರ ಬಿಟ್ಟ ಮೇಲೂ ದಾನ ಮಾಡಬಹುದಾ? ಹ್ಮ್ ನಾನು ಮಾಡಿರುವಂತ ಸಂಪಾದನೆ ಶರೀರದ ಒಳಗಡೆ ಇದ್ದಾಗ ಮಾತ್ರ ನಾನು ದಾನ ಮಾಡಬಹುದು, ಶರೀರ ಬಿಟ್ಟ ಮೇಲೂ ದಾನ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ, ಇದ್ದಂಗೆ ಇದ್ದಂಗೆ ಮಾಡ್ಬೇಕು. ಹೌದಾ? ಸರಿ. ನೀವು ಶರೀರ ಬಿಡುವಾಗ ವಿಲ್ ಬರ್ದು ಇಟ್ಟಿದ್ದೀರಿ ಅಂತ ತಿಳ್ಕೊಳ್ಳಿ. ಏನ್ ಮಾಡಿ ಇಟ್ಟಿದ್ದೀರಿ? ಇಲ್ಲ. ಏನಂತ? ಇಂಥವ್ರಿಗೆ ಈ ಹಣ ಈ ಒಂದು ಟ್ರಸ್ಟಿಗೆ ಸೇರ್ಬೇಕು, ಈ ದೇವಸ್ಥಾನಕ್ಕೆ ಸೇರ್ಬೇಕು, ಈಶ್ವರ ವಿಶ್ವವಿದ್ಯಾಲಯಕ್ಕೆ ಸೇರ್ಬೇಕು. ನೀವು ಟ್ರಸ್ಟ್ ಅಲ್ಲಿ ವಿಲ್ ಬರ್ದು ಇಟ್ಟಾಗ ನೀವು ಶರೀರ ಬಿಟ್ಟ ಮೇಲೂ ಕೂಡ ಆ ಆಸ್ತಿ ಪಾಸ್ತಿ ಅವ್ರಿಗೆ ಹೋಗಿ ತಲುಪತ್ತೋ ತಲುಪಲ್ವೋ? ತಲುಪುತ್ತೆ. ಅವಾಗ ಶರೀರ ಬಿಟ್ಟ ಮೇಲೂ ಕೂಡ ದಾನ ಮಾಡ್ಲಿಕ್ಕೆ ಆಗತ್ತೋ ಆಗಲ್ವೋ? ಆಗತ್ತೆ ತಾನೆ. ಆವಾಗ ಆ ಹಣ ಎಷ್ಟೋ ವರ್ಷದವರೆಗೂ ಆ ಟ್ರಸ್ಟ್ ಅಲ್ಲೋ ಯಜ್ಞದಲ್ಲಿ ಏನ್ ಮಾಡ್ಬೋದು? ಉಪಯೋಗ ಆಗ್ಬೋದಲ್ವಾ? ಇವಾಗ ನೀವೇನ್ ಮಾಡಿರ್ತೀರ, ಉದಾಹರಣೆಗೆ ಲೌಕಿಕದಲ್ಲಿ ಒಬ್ಬ ವ್ಯಕ್ತಿ ನಾನು ಶರೀರ ಬಿಟ್ಟ ಮೇಲೆ ಈ ಹಣವನ್ನ ಈ ದೇವಸ್ಥಾನ ಕೊಡಬೇಕು ಅಂತ ಹೇಳಿದ್ರು, ಸರಿನಾ? ಆ ದೇವಸ್ಥಾನದ ದೊಡ್ಡದೊಂದು ಕಲ್ಯಾಣ ಮಂಟಪ ಮಾಡ್ತಾ ಇದ್ದಾರೆ. ಅದಲ್ಲಿ ನಿಮ್ಮ ಹಣದಿಂದ ಒಂದು ರೂಮ್ ಅನ್ನ ಏನ್ ಮಾಡಿದ್ದಾರೆ, ಅಲ್ಲಿ ಮಾಡಿದ್ದಾರೆ. ಅಲ್ಲಿ ರೂಮ್ ಅನ್ನ ಮಾಡಿಬಿಟ್ಟು ಬಂದಿರುವಂತ ಭಕ್ತರಿಗೆ ಕಡಿಮೆ ಹಣದಲ್ಲಿ ಅಥವಾ ಫ್ರೀ ಆಗಿ ಆ ರೂಮ್ ಅನ್ನ ಏನ್ ಮಾಡ್ತಿದ್ದಾರೆ, ವಾಸ್ತವ್ಯಕ್ಕೆ ಕೊಡ್ತಾ ಇದ್ದಾರೆ. ಆ ರೂಮ್ ಎಲ್ಲಿಯವರೆಗೆ ಇದೆಯೋ ಅಲ್ಲಿವರೆಗೆ ನಿಮ್ಮ ಧನದ ವಿನಿಯೋಗ ಆಗತ್ತೋ ಆಗಲ್ವೋ? ಆಗತ್ತೆ ತಾನೆ. ಎಷ್ಟೋ ದೇವಸ್ಥಾನಗಳಲ್ಲಿ ನೋಡಿ, ಪ್ರತಿಯೊಂದು ರೂಮಿನ ಎದುರುಗಡೆಗೆ ಹೆಸರು ಬರೆದಿರ್ತಾರೆ, ವೈಕುಂಠವಾಸಿ ವೈವಾ, ಇವ ಅವ್ರ ಹೆಸರು ಹಾಕಿರ್ತಾರೆ. ಅವ್ರು ಶರೀರ ಬಿಟ್ಟಿರ್ತಾರೆ, ಅದು ಅವ್ರ ಹೆಸರಿನಲ್ಲಿ ಏನಿರ್ತದಲ್ಲಿ, ಅವರ ಮಕ್ಕಳು ಮೊಮ್ಮಕ್ಕಳು ಅಥವಾ ಅವರೇ ಇದ್ದಾಗ ಧನವನ್ನು ದಾನ ಕೊಟ್ಟಿರ್ತಾರೆ. ಓಕೆ. ಆವಾಗ ಆ ಒಂದು ದಾನದ ಫಲ ಯಾರೋ ಅದನ್ನು ಉಪಯೋಗ ಮಾಡ್ಕೊಳ್ತಾರೋ ಅವ್ರು ಥ್ಯಾಂಕ್ಸ್ ಅಂತ ಹೇಳಿದಾಗ ಆ ಆತ್ಮದ ವಿಶ್ವದ ಯಾವ ಮೂಲೆಯಲ್ಲಿದ್ರು ಕೂಡ ಆ ಧನ್ಯವಾದ ಅವರಿಗೆ ತಲುಪತ್ತೋ ತಲುಪಲ್ವೋ? ತಲುಪತ್ತೆ ತಾನೆ. ಓಕೆ. ಉದಾಹರಣೆಗೆ ಯೋಗೇಶ್ ಅಣ್ಣ ನಿಮ್ಗೆ ಒಂದು 10 kg ಮಾವಿನ ಹಣ್ಣು ಕಳಿಸ್ಕೊಟ್ರು ಅಂತ ತಿಳ್ಕೊಳ್ಳಿ. ಏನ್ ಕಳಿಸ್ಕೊಟ್ರು? 10 kg ಮಾವಿನ. ತಿಂದ್ರಿ, ಚೆನ್ನಾಗಿತ್ತು, ಸರಿನಾ? ಆವಾಗ್ಲೇ ಥ್ಯಾಂಕ್ಸ್ ಅಂತ ಹೇಳ್ತಿರೋ ಅಥವಾ ನೆಕ್ಸ್ಟ್ ಯಾವಾಗಲೂ ಸಿಕ್ಕಿದಾಗಲೂ ಕೂಡ ಥ್ಯಾಂಕ್ಸ್ ಹೇಳ್ಬೋದು? ಹೇಳ್ಬೋದು ತಾನೆ. ಒಂದು ಉದಾಹರಣೆ ಹೇಳ್ತೇನೆ ಕೇಳಿ. ನಮ್ಮನೆ ಪಕ್ಕದಲ್ಲಿ, ನನ್ನ ಪಕ್ಕ ಅಂತಂದ್ರೆ ಒಂದು 10-15 ಮನೆ ಆ ಕಡೆಗೆ, ನಾನೇನು ಜ್ಞಾನದಲ್ಲಿ ಇರ್ಲಿಲ್ಲ, ಅವಾಗ ಭಕ್ತಿ ಮಾರ್ಗದಲ್ಲಿದ್ದೆ, ಊರಲ್ಲಿದ್ದೆ, ಬೆಂಗಳೂರಲ್ಲಿ ಜಾಬ್ ಮಾಡ್ತಿರ್ಲಿಲ್ಲ. ಓಕೆನಾ? ಇದ್ದಾಗ ಏನಾಯ್ತು ಅಂತಂದ್ರೆ ಅವ್ರ ಮನೇಲಿ ಏನೋ ಒಂದು ಸೂತ್ಕ ಇತ್ತು. ಸೂತ್ಕ ಇದ್ದಾಗ ಅವ್ರ ಮನೇಲಿ ಅವರು ದೇವರ ಪೂಜೆ ಮಾಡೋದಿಲ್ಲ, ಬೇರೆ ಯಾರಾದ್ರೂ ಬಂದ್ಬಿಟ್ಟು ಪೂಜೆ ಮಾಡ್ಬೇಕು, ಯಾಕಂದ್ರೆ ಸೂತ್ಕ ಅಂತ, ಸರಿನಾ? ನಾನು ಕರೆದಿದ್ರು ಪೂಜೆ ಮಾಡಿ, ನಾನು ಪೂಜೆಗೆ ಹೋದೆ. ಅದ್ರ ಮೊದಲೇ ದಿನ ನಮ್ಮ ತಂದೆ ಬೇರೆ ಊರಿಗೆ ಹೋಗಿದ್ರು, ಸರಿನಾ? ಆ ದಿನ ಏನಿತ್ತು ಅಂತಂದ್ರೆ ಏಪ್ರಿಲ್ 1 ಇತ್ತು. ನಾನು ಆ ಮನೆಗೆ ಹೋಗ್ಬಿಟ್ಟು ಏನ್ ಮಾಡಿದೆ ಅಂದ್ರೆ, ಅವ್ರ ಮನೆಯಲ್ಲ ಹೆಣ್ಮಕ್ಳು ಇರೋದು. ನಮ್ಮಲ್ಲಿ ಹಲಸಿನ ಹಣ್ಣು ಅಂತ ಬರ್ತದೆ, 2 ವೆರೈಟಿ ಹಲಸಿನ ಹಣ್ಣು ಬರ್ತದೆ, ಒಂದು ತೆಳ್ಳಗಿರೋದು, ಒಂದು ದಪ್ಪ ಇರೋದು, ಸರಿನಾ? ನಾನು ಅವ್ರಿಗೆ ಕೇಳಿದೆ, ನಿಮ್ಗೆ ಹಲಸಿನ ಹಣ್ಣು ಬೇಕಾ ಅಂತ ಕೇಳಿದೆ. ಹೌದು ಬೇಕಿತ್ತು ಅಂತಂದು. ಈ ಸಲ ನಾನು ಹಲಸಿನ ಹಣ್ಣೇ ತಿಂದಿಲ್ಲ, ಹಾಗಿದೆ ಮನೆಗೆ ಹೋಗ್ಬಿಟ್ಟು ತಗೊಂಡೋಗಿ, ನಾನು ಬರ್ಬೇಕಾದ ಅಮ್ಮ ಕಟ್ ಮಾಡ್ತಾ ಇದ್ರು, ಬೇಗ ಹೋಗ್ಬಿಟ್ಟು ತಗೊಂಡು ಬಂದು ಹಲಸಿನ ಹಣ್ಣನ್ನ, ಇಲ್ಲ ಅಂದ್ರೆ ಬೇರೆ ಯಾರಿಗಾರು ಕೊಟ್ಟು ಬಿಡ್ತಾರೆ, ಅದಕ್ಕೆ ಅಮ್ಮ ಹೇಳಿ ಕಳಿಸಿದ್ರು, ಬೇಕು ಅಂದ್ರೆ ಬರ್ಲಿಕ್ಕೆ ಹೇಳು ಅಂತ. ಸರಿ, ಅವ್ರು ಚೀಲ ತಗೊಂಡೋಗಿ, ನಾನು ಹೇಳಿದೆ ಸಣ್ಣ ಚೀಲ ತಗೊಂಡೋಗ್ಬಿಡು, ದೊಡ್ಡ ಚೀಲ ತಗೊಂಡೋಗಿ ಅಂತಂದ್ರು. ಅವ್ರು ನಮ್ಮ ಮನೆಗೆ ಬಂದ್ರು, ಬಂದ್ಬಿಟ್ಟು ಹಲಸಿನ ಹಣ್ಣು ಅಂತಂದ್ರು. ನಮ್ಮಮ್ಮ ಯಾವ ಹಲಸಿನ ಹಣ್ಣು, ಯಾವಾಗಿಂದು, ಯಾರು ತಂದಿದಾರಂತೆ ಅಂತ ಕೇಳಿದ್ರು. ಯಾಕೆ ಹೇಳಿ? ಅಲ್ಲಿ ಯಾವ ಹಲಸಿನ ಹಣ್ಣು ಇರ್ಲಿಲ್ಲ, ಯಾವ ಹಲಸಿನ ಹಣ್ಣು ತಂದಿರ್ಲಿಲ್ಲ. ನಾನು ಅವ್ರಿಗೆ ಏಪ್ರಿಲ್ ಫುಲ್ ಮಾಡಿತ್ತು, ಸರಿನಾ? ಹಲಸಿನ ಹಣ್ಣು ಇದೆ ಅಂತ ಬಿಟ್ಟು ದೊಡ್ಡ ಚೀಲ ಕೊಟ್ಬಿಟ್ಟು ಕಳಿಸಿತ್ತು, ಸರಿನಾ? ಯಾವಾಗ್ಲೂ ಮಾಡಿದ್ ನಾನು ಒಂದು 25, ನಾನು ಮೌಂಟ್ ಇಲ್ಲಿ ಬಾಬನ್ ಮಗುವಾಗಿ 25 ವರ್ಷ ಆಯ್ತು, ಸರಿನಾ? ಬೆಂಗಳೂರಿಗೆ ಹೋಗಿ 5 ವರ್ಷ ಆಯ್ತು. 30 ವರ್ಷದ ಹಿಂದೆ ಮಾಡಿದ್ದು ಈಗಲೂ ಕೂಡ ನೆನ್ಪು ಮಾಡ್ಕೊಳ್ತಾರೆ. ಏಪ್ರಿಲ್ 1 ಬಂದ್ಬಿಟ್ರೆ ನೀವು ಅದೇನು ಏಪ್ರಿಲ್ ಫುಲ್ ಮಾಡಿದ್ರಲ್ಲ ಅಂತ ಹೇಳ್ಬಿಟ್ಟು ಅವ್ರ ಮನೆಯವ್ರು ಎಲ್ಲರೂ ಕೂಡ ಏನ್ ಮಾಡ್ತಾರೆ, ನೆನ್ಪಾಡ್ತಾರೆ. ಯಾವ ಆ ಒಂದು ಏನು ಕುಮಾರಿ ನಮ್ಮ ಮನೆಗೆ ಬಂದಿದ್ರು, ಅವರಿಗೆ ಮದ್ವೆಯಾಗಿ ಮಕ್ಕಳಾಗಿದ್ದಾರೆ ಇವಾಗ, ಆದ್ರೂ ಏಪ್ರಿಲ್ ಫುಲ್ ಬಂದಾಗ ಆ ದಿನ ಏನಾಗ್ತದೆ, ನೆನಪಾಗ್ತದೆ, ಇಂಥವ್ರು ಹಿಂಗ್ ಮಾಡಿದ್ರು ಅಂತ. ಹಾಗೆ ಇಲ್ಲಿ ಸಂಗಮ ಯುಗದಲ್ಲಿ ನೀವು ಮಾಡಿರುವಂತ ಈ ಒಂದು ಕರ್ಮ ಅವರು ಭಗವಂತನಿಗೆ ಕೇಳಿರ್ಬೋದು, ಮೂರ್ತಿಯ ಮೂಲಕನೋ, ಫೋಟೋದ ಮೂಲಕನೋ, ಯಜ್ಞ ಯಾಗಾದಿಗಳ ಮೂಲಕನೋ, ಅರ್ಚನೆಯ ಮೂಲಕನೋ ಏನ್ ಮಾಡಿರ್ಬೋದು, ಭಗವಂತ ನಿಮ್ಮನ್ನು ಸಾಧನವಾಗಿ ಉಪಯೋಗ ಮಾಡಿಬಿಟ್ಟು ಶಕ್ತಿಯನ್ನು ಕೊಡೋದ್ರ ಮೂಲಕ ಅವರ ಸಮಸ್ಯೆಯನ್ನು ಪರಿಹಾರ ಮಾಡಿದಾಗ, ದ್ವಾಪರ ಕಲಿಯುಗದಲ್ಲೂ ಕೂಡ ಲಕ್ಷಾಂತರ ಭಕ್ತರು ಏನ್ ಮಾಡ್ತಾರೆ, ನಿಮ್ಮನ್ನ ಪೂಜೆ ಮಾಡ್ತಾರೆ, ಮನೆ ಇಟ್ಕೊಂಡು ಏನ್ ಮಾಡ್ತಾರೆ,
ಪೂಜೆ ಮಾಡಿ ಮಾಲೆಯನ್ನು ಜಪಿಸ್ತಾರೆ. ಅಂದಮೇಲೆ ಆದ್ಮೇಲೆ ನೀವು ಎಷ್ಟು ಪ್ರಮಾಣದಲ್ಲಿ ಈ ವಿಶ್ವಕ್ಕೆ ಅವರಿಗೆ ಬೇಕಾಗಿರುವಂತ ಆಸ್ತಿ ಪಾಸ್ತಿಯನ್ನು ಕೊಟ್ಟಿರಬಹುದು ಅಥವಾ ಕೊಡಬೇಕಾದಂತ ಸಂದರ್ಭ ಇವಾಗ ಬಂದಿದೆ ಅಂದಮೇಲೆ ಆ ಫ್ಯಾಕ್ಟ್ರಿಯಲ್ಲಿ ಅಷ್ಟು ಹೈಯರ್ ಲೆವೆಲ್ ಪೋಸ್ಟ್ ಅಲ್ಲಿ ನೀವೇನ್ ಮಾಡ್ಬೇಕು, ಕೆಲಸವನ್ನ ಮಾಡ್ಬೇಕು ಅಲ್ವಾ. ಒಬ್ಬ ಲೇಬರ್ಗೆ 20,000 ರೂಪಾಯಿ ಸಂಬಳ ಇದೆ, ಅವ್ನು ಎಷ್ಟು ದಾನ ಮಾಡ್ಬೋದು ಹೇಳಿ ನೋಡೋಣ, ಎಷ್ಟು ಮಾಡ್ಬೋದು? ಒಂದು ತಿಂಗಳಿಗೆ 1,000 2,000 ಮಾಡ್ಬೋದಲ್ವಾ. ಅದನ್ನು 2 ಕೋಟಿ ಸಂಪಾದನೆ ಮಾಡೋನು ಎಷ್ಟು ದಾನ ಮಾಡ್ಬೋದು? ಲಕ್ಷ್ಮಣ್ ಮಾಡು. ಲಕ್ಷಗಳಲ್ಲಿ 1-1.5 ಕೋಟಿನೂ ಕೂಡ ಮಾಡ್ಬೋದಲ್ವಾ. ಹೆಚ್ಚಿಗೆ ಹಣ ಇರುವಂತವ್ರು ಹೆಚ್ಚಿಗೆ ದಾನ ಮಾಡ್ಲಿಕ್ಕೆ ಸಾಧ್ಯ ಇದೆಯಲ್ವಾ, ಹೆಚ್ಚಿಗೆ ಸಂಪಾದನೆ ಇರ್ತದಲ್ವಾ. ಹಾಗಾದ್ರ 2 ಕೋಟಿ ಸಂಪಾದನೆ ಮಾಡೋನು ಅದೇ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಿರ್ತಾನೆ, ಲೇಬರು ಕೂಡ ಅದೇ ಅದೇ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಿರ್ತಾನೆ. ಈಗ ನೀವು ಚೆಕ್ ಮಾಡ್ಕೊಳ್ಳಿ, ನೀವ್ ಯಾರು ಅಂತ, ಲೇಬರೋ ಅಥವಾ ಚೇರ್ಮನ್ ಆಗಿ ಕೂತ್ಕೊಂಡ್ಬಿಟ್ಟು ವಿಶ್ವಕ್ಕೆ ನೀವು ಮಾಡ್ತಾ ಇದ್ದೀರೋ. ಓಕೆ, ಹಾಗಿದ್ರೆ ಯಾರು ಅಲ್ಲಿ ಮುಖ್ಯವಾಗಿರ್ತಾರೆ, ಅಲ್ಲಿ ಯಾವ ಸೀಟ್ ಮೇಲೆ ಕುಂತಿರ್ತಾರ ಅವರು? ಭಗವಂತನ ಮಡಿಲಲ್ಲಿ ಕುತ್ಕೊಂಡಿರ್ತಾರೆ, ಪರಮಾತ್ಮನ ಸಿಂಹಾಸನದ ಮೇಲೆ ಕುತ್ಕೊಂಡಿರ್ತಾರೆ, ಚೇರ್ಮನ್ ಅಲ್ವಾ. ಅಂತಂದ್ರೆ ಚೇರ್ಮನ್ ಅಂತಂದ್ರೆ ಏನು? ಆ ಒಂದು ಫ್ಯಾಕ್ಟ್ರಿಗೆ ಅವನು ಓನರ್, ನೀವು ಕೆಲಸದವರಲ್ಲ, ನೀವು ಮ್ಯಾನೇಜಿಂಗ್ ಡೈರೆಕ್ಟರ್ ಅಲ್ಲ, ನೀವೇ ಯಾರು? ಪ್ರಾಪರೇಟರ್. ಯಾಕಂದ್ರೆ ಏನಿದೆ ಆಸ್ತಿ ಇದೆ, ಅದು ಯಾರ್ದದು? ಅಪ್ಪಂದು ಅಲ್ವಾ. ಅಂದ್ರೆ ಆ ಆಸ್ತಿಯನ್ನು ಬೇರೆಯವ್ರಿಗೆ ಕೊಟ್ಟು ತಲುಪಿಸಿದಾಗ ಏನು ಅದರಿಂದ ಲಾಭ ಬರ್ತದೆ, ಅದು ಸಂಪೂರ್ಣವಾಗಿ ಯಾರ ಅಕೌಂಟಿಗೆ ಹೋಗುತ್ತೆ? ನಿಮ್ಮ ಅಕೌಂಟಿಗೆ ಹೋಗ್ತಾ ಇರ್ತದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಪರಮಾತ್ಮನ ಸಿಂಹಾಸನ ಹೇಳುತ್ತಾರೆ ಎಷ್ಟು ಶ್ರೇಷ್ಠ ಅಂತಂದ್ರೆ, ವರ್ತಮಾನದಲ್ಲಿ ನೀವು ಮಾಡುವಂತ ಈ ಕಾಯಕದಿಂದ ಭವಿಷ್ಯದಲ್ಲೂ ಕೂಡ ಭಕ್ತರು ಕೂಡ ಏನ್ ಮಾಡ್ತಾರಂತೆ? ಗಾಯನ ಮಾಡ್ತಾರೆ. ಅಂದ್ಮೇಲೆ ಆ ಪ್ರಮಾಣದಲ್ಲಿ ಪ್ರತಿದಿನ ಯೋಗ ಮಾಡಬೇಕಾದ್ರೆ ಆ ಒಂದು ವಾಲ್ಯೂಮ್ ಅಲ್ಲಿ ಬೀಹದ್ದಿನಲ್ಲಿ ಶಕ್ತಿ ಪ್ರವಾಹ ಆಗ್ತಾ ಇದೆಯಾ ಅಂತ ಏನ್ ಮಾಡ್ಬೇಕು? ಚೆಕ್ ಮಾಡಿ ನಿರಂತರವಾಗಿ ಹೋಗ್ತಾ ಇರ್ಬೇಕದು. परमात्मा तख्त गाया भी जाता है, हाँ कोटों में कोई के रूप में गाए जाते हैं. ಬಾಬಾ ಹೇಳ್ತಾರೆ ಈ ಪೋಸ್ಟ್ ಎಲ್ಲರಿಗೂ ಸಿಗೋದಿಲ್ವಂತೆ. ಯಾರಿಗೆ ಸಿಗ್ತದಂತೆ? ಕೋಟಿಯಲ್ಲಿ ಕೆಲವರಿಗೆ ಮಾತ್ರ ಈ ಪೋಸ್ಟ್ ಹೇಳುವಂತದ್ದು ಸಿಗ್ತದೆ. ಕೋಟಿಯಲ್ಲಿ ಕೆಲವರು, ಕೆಲವರಲ್ಲಿ ಕೆಲವರಿಗೆ ಮಾತ್ರ ಈ ಪೋಸ್ಟ್ ಸಿಗತ್ತೆ. ಈ ಪೋಸ್ಟ್ ನಿಮಗೆ ಬಾಬಾ ಕೊಟ್ಟಿದಾರ, ನೀವೆಲ್ಲಿ ಕುತ್ಕೊಂಡಿದ್ದೀರಾ, ನೀವೇನ್ ಮಾಡ್ಕೊಳ್ಳಿ, बड़ी बड़ी भावना से एक एक मणके को कितनी ऊंची दृष्टि से देखते रहते हैं. ಭಕ್ತರು ಆ ಮಣಿಯನ್ನು ಇಟ್ಕೊಂಡಾಗ ಎಷ್ಟು ಗೌರವಯುತವಾಗಿ, ಎಷ್ಟು ಪ್ರೀತಿಯಿಂದ ಹರೇ ರಾಮ ಹರೇ ಕೃಷ್ಣ ಅಂತ ಏನ್ ಮಾಡ್ತಾ ಇರ್ತಾರೆ? ಆಡ್ತಾರೆ ಅಲ್ವಾ. ಮೊನ್ನೆ ಹೈದರಾಬಾದಿಗೆ ಬಟ್ಟಿ ಹೋಗಿದ್ದಿತ್ತು, ಓಕೆನಾ. ಅಲ್ಲಿ ಯಾರ ಮನೇಲಿ ಬಟ್ಟಿ ನಡೆದಿತ್ತೋ ಅವ್ರ ಮನೇಲಿ ಇರುವಂತ 2 ಜನ ಮಕ್ಕಳು ಹಿಂಗೆ ಹರೇ ರಾಮ ಹರೇ ಕೃಷ್ಣ ಇಟ್ಕೊಂಡು ಏನ್ ಮಾಡ್ತಾ ಇದ್ರು? ಇವತ್ತು ಬಾಬಾ ಉತ್ತರ ಕೊಟ್ರು ಏನು ಅಂತ, ಸರಿನಾ. ಅವ್ರು ಈಶ್ವರ ಜ್ಞಾನನೂ ಕೂಡ ಕೇಳ್ತಾರೆ, ಆದ್ರೆ ಇನ್ನು ಬುದ್ಧಿಯ ಬೀಗ ಏನಾಗಿಲ್ಲ, ಓಪನ್ ಆಗಿಲ್ಲ ಅಲ್ವಾ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಅಂತ ಮಕ್ಕಳು ನಿಮ್ಮನ್ನ ಏನ್ ಮಾಡ್ತಾರೆ, ಆ ರೀತಿ ಮಣಿಯ ಮೂಲಕ ಗೌರವವನ್ನು ಕೊಡಬೇಕು ಅಂತಂದ್ರೆ ನೀವು ಅಷ್ಟು ಅವರಿಗೇನಾಗಿರ್ಬೇಕು, ಸಹಾಯ ಅವರ ಕಷ್ಟದ ಸಂದರ್ಭದಲ್ಲಿ ಸಮಯದಲ್ಲಿ ನೀವು ಭಗವಂತನ ಮೂಲಕ ಕೊಟ್ಟಿರ್ಬೇಕೆ ಹೊರತು ನೀವು ಕೊಡೋದಲ್ಲ ಆತ್ಮೀಯರೇ. ಅರ್ಥ ಆಗ್ತಿದೆ ಬಾಬಾ ಹೇಳ್ತಾ ಇರೋದು? ನೀವು ಮಾಡಿರುವಂತ ಸಂಪಾದನೆಯಲ್ಲಿ ನೀವು ಕೊಡುವಂತ ಧನ ಅಲ್ಲ, ನೀವು ಸ್ಥೂಲವಾಗಿ ಹೋಗಿ ಮಾಡುವಂತ ಸಹಯೋಗ ಅಲ್ಲ, ನೀವು ಕೊಡುವಂತ ಭಾಷಣೆ ಸಲಹೆ ಸೂಚನೆ ಅಲ್ಲ, ಕೇವಲ ಮಡಿಲಲ್ಲಿ ಕುತ್ಕೊಳ್ಳೋದು ಮತ್ತು ಸಪ್ತಶಕ್ತಿ ನಿರಾಕಾರ ರೂಪದಲ್ಲಿ ಕೊಡೋದು ಅಷ್ಟೇ ಕೆಲಸ. ಜ್ಞಾನಗೇನ ಕೊಡೋದು, ನಾನು ಇಷ್ಟು ಜನರಿಗೆ ಜ್ಞಾನ ಹೇಳಿದೆ ಅಲ್ಲ ಆತ್ಮೀಯರೇ. ಈ ಒಂದು ಸ್ಥಿತಿಯಲ್ಲಿ ಸ್ವರೂಪದಲ್ಲಿ ಕೂತ್ಕೊಂಡು ನೋಡಿ, ಅವಾಗ ಎಷ್ಟು ಮಸ್ತವಾಗಿರ್ತದೆ ಅಂತ. ಅಂದ್ರೆ ಬಾಬಾ ಹೇಳೋದು ಏನಂತಂದ್ರೆ, ನೀವು ಮಾಡುವಂತ ಕರ್ಮನೂ ನಿರಾಕಾರ, ಆ ಕರ್ಮದ ಫಲನೂ ಕೂಡ ಏನಾಗಿರ್ತದೆ, ನಿರಾಕಾರ ಇರ್ತದೆ. ಆ ಕರ್ಮದ ಫಲ 5,000 ವರ್ಷದವರೆಗೂ ಕೂಡ ಏನಾಗ್ತದೆ, ಪಂಚತತ್ವಗಳು ಕೂಡ ಹೂವಿನ ರೂಪದಲ್ಲಿ, ಹಣ್ಣಿನ ರೂಪದಲ್ಲಿ, ಹಾಲಿನ ರೂಪದಲ್ಲಿ, ಎಳ್ನೀರು ರೂಪದಲ್ಲಿ, ಜೇನುತುಪ್ಪದ ರೂಪದಲ್ಲಿ, ತುಪ್ಪದ ರೂಪದಲ್ಲಿ ನಿಮ್ಗೆ ಏನಾಗ್ತಾ ಇರ್ತದಲ್ಲಿ ಅಭಿಷೇಕವನ್ನ ಮಾಡಿ, ಆ ಅಭಿಷೇಕದ ನೀರನ್ನ ಜನ ಎಷ್ಟು ಭಕ್ತಿ ಭಾವದಿಂದ ತೀರ್ಥದ ರೂಪದಲ್ಲಿ ಏನ್ ಮಾಡ್ತಾರೆ ಅಲ್ವಾ. ಅಭಿಷೇಕ ಅಂತಂದ್ರೇನು? ಮೂರ್ತಿಗೆ ಮಾಡುವಂತ ಸ್ನಾನ ಅಲ್ವಾ.
ಅಂದ್ರೆ ಅಷ್ಟು ಪಂಚತತ್ವಗಳು ಮತ್ತು ಆ ಒಂದು ಬ್ರಾಹ್ಮಣರು ಕೂಡ ಸ್ವಚ್ಛವಾಗಿ ಶುದ್ಧವಾಗಿ ನಿಮ್ಗೆ ಅಷ್ಟು ಮಂತ್ರಗಳ ಮೂಲಕ ವಿಧಿವತ್ತಾಗಿ ಮಾಡ್ತಾರೆ, ಭಕ್ತರು ಕೂಡ ಎಷ್ಟು ಭಾವನೆಯಿಂದ ಮಾಡ್ತಾರೆ ಅಂದಮೇಲೆ ಈಗ ಸಂಗಮ ಯುಗದಲ್ಲಿ ಅವರಿಗೆ ಅವಶ್ಯಕತೆ ಇದ್ದಾಗ ನೀವೇನ್ ಮಾಡ್ಬೇಕು? ಸಹಯೋಗ ಕೊಡ್ಬೇಕಲ್ವಾ ಆದ್ಮೇಲೆ. ಲೌಕಿಕ ಸಂಪಾದನೆ ಮಾಡಿಬಿಟ್ಟು ಧನವನ್ನು ಅವ್ರಿಗೆ ಕೊಡೋದು ಉತ್ತಮನೋ, ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಆಸ್ತಿ ಪಾಸ್ತಿ ಬಂಗಾರ ಜಮೀನು ಬಿಲ್ಡಿಂಗ್ ಮಾಡ್ಕೊಡೋದು ಉತ್ತಮನೋ, ಅಥವಾ ವಿಶ್ವದ ಸರ್ವರಿಗೂ ಈಶ್ವರ್ಯ ಶಕ್ತಿ ಕೊಡ್ಲಿಕ್ಕೆ ನಿಮಿತ್ತರಾಗೋದು ಒಳ್ಳೆ ಉತ್ತಮನೋ? ಯಾವುದು ಶ್ರೇಷ್ಠ? ಭಗವಂತನ ಶಕ್ತಿ ಎಲ್ರಿಗೂ ಕೊಡ್ಬೇಕು. ಆದ್ರೆ ಆದ್ಮೇಲೆ ಈ ಭಗವಂತನ ಭಾಷೆ ಜನರಿಗೆ ಅರ್ಥನೇ ಆಗೋದಿಲ್ಲ. ಅಯ್ಯೋ ಅಣ್ಣವ್ರೆ, ನಮ್ಮ ಮಕ್ಳಿಗೆ ಬೇಕಲ್ವಾ, ನಮ್ಮ ಮಕ್ಳಿಗೆ ಬೇಕಲ್ವಾ, ಅದಕ್ಕೆ ಆಸ್ತಿ ಮಾಡ್ತಿದ್ದೀವಿ, ಬಿಲ್ಡಿಂಗ್ ಕಟ್ತಾ ಇದ್ದೀವಿ ಅಂತ ಏನ್ ಮಾಡ್ತಾರೆ? ಮಕ್ಕಳ ಮೇಲೆ ಪ್ರೀತಿ ಉಕ್ಕಿ ಹರಿತಾ ಇರ್ತದೆ. ಯಾವಾಗ? ಕಷ್ಟಪಟ್ಬಿಟ್ಟು ಮೈ ಕೈ ನೋವು ಮಾಡ್ಕೊಂಡು ಬೆನ್ನು ನೋವು ಮಾಡ್ಕೊಂಡು ಎಲ್ಲಾ ಸಂಪಾದನೆ ಮಾಡಿಬಿಟ್ಟು ಮಕ್ಕಳಿಗೆ ಕೊಟ್ಟಾಗ, ಸರಿನಾ? ಅದ್ ಆದ್ಮೇಲೆ ತುಂಬಾ ವರ್ಷ ಆದ್ಮೇಲೆ ಅಣ್ಣವ್ರೆ ಮಕ್ಕಳು ಬೆಲೆನೇ ಕೊಡೋದಿಲ್ಲ, ಮಾತೇ ಆಡ್ಸೋದಿಲ್ಲ, ನಮಗೆ ದುಡ್ಡೇ ಕೊಡೋದಿಲ್ಲ, ನಮಗೆ ಕಷ್ಟ ಬಂದ್ರೆ ಹಾಸ್ಪಿಟ್ಲಿಗೆ ಬರೋದೇ ಇಲ್ಲ ಅಂತ ಏನ್ ಮಾಡೋದು? ಕಂಪ್ಲೇಂಟ್ ಮಾಡೋದು. ಮಾಡ್ಬಿಟ್ಟು ಏನ್ ಪ್ರಯೋಜನ ಅವಾಗ? ಅದೇ ಸಮಯವನ್ನ ಈಶ್ವರ್ಯ ಕಾರ್ಯಕ್ಕೆ ಕೊಟ್ಟಿದ್ದಿದ್ರೆ ನಿಮ್ಮ ಮಕ್ಕಳೇ ಬರ್ಬೇಕಂತನಿಲ್ಲ. ಬಾಬಾ ಯಾವುದೋ ಒಂದು ಆತ್ಮಗಳನ್ನ ಕಳಿಸ್ಬಿಟ್ಟು ಏನ್ ಮಾಡ್ತಾರೆ? ಈ ಸಹಾಯ ಸಹಯೋಗವನ್ನ ಕೊಡ್ತಾರೆ. ಆದ್ಮೇಲೆ ಮಕ್ಕಳು ಮೊಮ್ಮಕ್ಕಳು ಮಾತ್ರ ನನ್ನವರಲ್ಲ, ಪ್ರಪಂಚದಲ್ಲಿ ಇರೋರು ಎಲ್ಲರೂ ನನ್ನವರು. ಯಾಕೆ? ಯಾಕೆ? ನೀವು ಕೊಡ್ಲಿಕ್ಕೆ ಅವ್ರದ್ದು ತಗೊಳ್ಲಿಕ್ಕೆ ನನ್ನವರಲ್ಲ, ನೀವು ಅವ್ರಿಗೆ ಕೊಡಲಿಕ್ಕೆ ಅವ್ರು ನನ್ನವರೇ ಹೊರತು ಅವ್ರದ್ದು ತಗೊಳ್ಲಿಕ್ಕೆ ನನ್ನವರು ಅಂತಂದ್ರೆ ಅವ್ರದ್ದು ಇರೋದು ವಿಕಾರ. ಇವಾಗ ನನ್ನವರು ಅಂದ್ರೆ ಅವ್ರು ಏನ್ ಕೊಡ್ತಾರೆ ನಿಮ್ಗೆ? ಅಣ್ಣವ್ರೆ, ನಾವು ಎಷ್ಟು ನಮ್ಮ ಮಕ್ಕಳಿಗೆಲ್ಲ ಪ್ರೀತಿ ಮಾಡ್ತೀವಿ ಗೊತ್ತಾ, ಅಡಿಗೆ ಮಾಡ್ತೀವಿ ಗೊತ್ತಾ, ಎಷ್ಟು ಮಾಡಿದ್ರು ಬೆಲೆನೇ ಇಲ್ಲ ಅಣ್ಣವ್ರೆ, ಬಾಯಿಗೆ ಬಂದಾಗ ಬೈತಾರೆ. ಯಾಕೆ ಬಾಯಿಗೆ ಬಂದಾಗ ಬೈತಾರೆ ಅಂತಂದ್ರೆ ಯಾವಾಗಲೂ ಒಂದ್ಸಲ ಬೈದಿರ್ತೀರ ಮನಸ್ಸಿನಲ್ಲಿ, ಯಾವುದೋ ಒಂದು ಜನ್ಮದಲ್ಲಿ ಅಥವಾ ಇದೇ ಜನ್ಮದಲ್ಲಿ ನಮ್ಮ ಮಗ ಸರಿ ಇಲ್ಲ ಸರಿ ಇಲ್ಲ ಸರಿ ಇಲ್ಲ, ಅದು ರಿಟರ್ನ್ ಕೊಟ್ಟಿರ್ತಾರ ಅವನು ಅಲ್ಲ. ಎರಡೂ ಕೂಡ ಅದೇ ಪ್ರಮಾಣದಲ್ಲಿ ಬಡ್ಡಿ ಚಕ್ರ ಬಡ್ಡಿ ಸಹಿತ ರಿಟರ್ನ್ ಬರ್ತದೆ ಅಂತ ಹೇಳ್ತಾರೆ ಬಾಬಾ. ಒಳ್ಳೇದಿರ್ಲಿ ಕೆಟ್ಟದಿರ್ಲಿ ಅಲ್ವಾ. ನೀವು ಮೇಲ್ಗಡೆಗೆ ಒಂದು ಬಾಲ್ ಎತ್ತ ಹಾಕಿದ್ರೆ ಆ ಬಾಲ್ ಬಂದ್ಬಿಟ್ಟು ನಿಮ್ ತಲೆ ಮೇಲೆ ಬೀಳ್ತದ ತಾನೆ? ಬೀಳ್ತದೆ ಬೀಳಲ್ವೋ? ಅದೇ ಕಲ್ಲನ ಮೇಲೆ ಕೆತ್ತಾಕಿ ಮೇಲೆ ಕೆತ್ತು ಬಿಸಾಕಿ ಅದು ಬಂದ್ಬಿಟ್ಟು ಏನ್ ಮಾಡ್ತದೆ? ಯಾರ ತಲೆ ಮೇಲೆ? ನಮ್ ತಲೆ. ಅದು ನೀವ್ ಏನ್ ಕೊಡ್ತೀರೋ ಅದೇ ತಾನೇ ಬಂದ್ಬಿಟ್ಟು ಬೀಳ್ತದೆ. ಆದ್ಮೇಲೆ ಈ ಭಾಷೆ ಎಲ್ಲ ಅರ್ಥ ಆಗ್ತದೆ, ಅದೇ ಕಾರ್ಯದಲ್ಲಿ ಬರ್ಬೇಕಾದ್ರೆ ಮರ್ತೋಗ್ಬಿಡ್ತದೆ ಅಲ್ವಾ. ಅದಕ್ಕಾಗಿ ಆ ರೀತಿ ಬರಬಾರದು ಅಂತಂದ್ರೆ ನೀವು ಈ ರೀತಿ ಏನ್ ಮಾಡ್ಬೇಕು? ಇವಾಗ ಸೇವೆಯನ್ನ ನೋಡಿ, ಆವಾಗ ನೋಡಿ ಭಗವಂತನ ಹೃದಯ ಸಿಂಹಾಸನ ವಿಶ್ವ ಕಲ್ಯಾಣ ನಿಮಗೆ ಎಷ್ಟು ಖುಷಿ ಕೊಡುತ್ತೆ ಅಂತಂದ್ರೆ ಪ್ರಪಂಚದಲ್ಲಿ ಓ ಅಂತ ಬೊಬ್ಬೆ ಹೊಡಿತಾ ಇರ್ತಾರೆ. ನೀವು ಮಾತ್ರ ಬಾಬಾ ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಒಂದೊಂದು ಕ್ಷಣವನ್ನ ಮಸ್ತಾಗಿ ಏನ್ ಮಾಡಿರ್ತೀರಿ? ಎಂಜಾಯ್ ಮಾಡ್ತೀರಾ. ಓಕೆ, ಈಗ ಹೇಳಿ, ಯಾವ ಸಿಂಹಾಸನ ಬೇಕು ನಿಮ್ಗೆ? ಯಾವ ಸಿಂಹಾಸನ ಬೇಕು? ಡೈಮಂಡ್ ಹಾಲಿನ ಸ್ಟೇಜ್ ಬೇಕಾ? ಫಂಕ್ಷನ್ ಬೇಕಾ? ಭಾಷಣ ಮಾಡ್ಲಿಕ್ಕೆ ಚೇರ್ ಬೇಕಾ? ಯೂಟ್ಯೂಬಿನ ಕ್ಲಾಸ್ ಬೇಕಾ? ನಿಮಗೆ ಜ್ಞಾನ ಹೇಳಿಕ್ಕೆ ಅವಕಾಶ ಬೇಕಾ? ಏನ್ ಬೇಕು? ಏನು ಬೇಡ. ಟೋಟಲಿ ನಿರಾಕಾರ ರೂಪದಲ್ಲಿ ಮಸ್ತಾಗಿ ನೀವು ಮಾಡ್ತಾಗಿ ಮಜಾ ಏನು ಗೊತ್ತಾ? ಈ ಭಾಷೆ ಬೇರೆಯವ್ರಿಗೆ ಹೇಳಿದ್ರೆ ಅರ್ಥನೇ ಆಗೋದಿಲ್ಲ ಅವ್ರಿಗೆ. ಏನಂತ ಇವ್ರು ಏನಿದೆ ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅದು ಇದನ್ನೆಲ್ಲವನ್ನ ಬಾಬಾ ಮೂಲ ಸ್ಪಷ್ಟವಾಗಿ ನಮ್ಗೆ ತಿಳಿಸ್ತಾ ಇದ್ದಾರೆ. ಮಕ್ಕಳ ಸಮಯದ ಅನುಸಾರ ಸಂಗಮ ಯುಗದ ಸರ್ವಶ್ರೇಷ್ಠ ಅತೀಂದ್ರಿಯ ಸುಖದ ಈಶ್ವರೀಯ ಸೇವೆಯ ಅನುಭೂತಿ ಮಾಡಬೇಕು ಅಂತಂದ್ರೆ ಇದನ್ನ ನೀವು ಮಾಡ್ಬೇಕು. ಅಂದ್ರೆ ಈಗ ಹೈಯರ್ ಲೆವೆಲ್ ಪೋಸ್ಟಿಗೆ ಬಾಬಾ ಏನ್ ಮಾಡ್ತಿದ್ದಾರೆ? ಅಪಾಯಿಂಟ್ಮೆಂಟ್ ಮಾಡ್ತಿದ್ದಾರೆ. ಯಾರನ್ನ? ಯಾರು ಆಲ್ರೆಡಿ ಬ್ರಹ್ಮಕುಮಾರ ಕುಮಾರಿಯರಿದ್ದಾರೋ ಅವರನ್ನೇ ಏನ್ ಮಾಡ್ತಿದ್ದಾರೆ? ಆ ಪೋಸ್ಟಿಗೆ ಅಪಾಯಿಂಟ್ಮೆಂಟ್ ಮಾಡ್ತಾರೆ. ಯಾಕಂದ್ರೆ ಅವರಿಗೆಲ್ಲ ಅನುಭವ ಇರ್ಬೇಕಲ್ವಾ. ಹೊಸಬರಿಗೆ ತಂದ್ಬಿಟ್ಟು ಆ ಪೋಸ್ಟಿಗೆ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅಪಾಯಿಂಟ್ಮೆಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಬಾಬಾ ಹೇಳಿದ್ರು, ಕೋಟೋ ಮೇ ಕೋಯಿ ಮೇ ಬಿ
ಈ ಪೋಸ್ಟಿಗೆ ಆಲ್ರೆಡಿ ಇರುವಂತವ್ರು ಬೇರೆ ಎಲ್ಲ ಹಂತವನ್ನು ದಾಟಿ ಬಂದಿರಬೇಕು. ನೀವು ಧನದ ಸೇವೆ ಮಾಡಿರ್ಬೇಕು, ತನುವಿನ ಸೇವೆ ಮಾಡಿರ್ಬೇಕು, ವಾಚಾ ಸೇವೆ ಮಾಡಿರ್ಬೇಕು, ಕರ್ಮಣ ಸೇವೆ ಮಾಡಿರ್ಬೇಕು. ಎಲ್ಲ ಮಾಡಿ ಆದ ಮೇಲಕ್ಕೆ ನಿಮ್ಗೆ ಏನ್ ಮಾಡ್ತಾರೆ ಅಲ್ಲಿ ತಂದ್ಬಿಟ್ಟು ಉಳಿಸಿರ್ತಾರೆ. ಬ್ರಹ್ಮ ಬಾಬಾ ಎಲ್ಲ ವೆರೈಟಿ ಸೇವೆ ಮಾಡಿಲ್ವಾ? ದಾದಿಯವರು ಮಾಡಿರ್ಲಿಲ್ವಾ? ಮಾಡಿದ್ರು ತಾನೆ. ಆಮೇಲೆ ತಾನೇ ಅವ್ರಿಗೆ ಆ ಹೈಸ್ಟ್ ಪೋಸ್ಟ್ ಸಿಕ್ಕಿದ್ದು. ಹಾಗೆ ಆತ್ಮೀಯರು, ಇಲ್ಲಿ ನಮ್ಗೆ ಶಾರೀರಿಕವಾಗಿ ಪೋಸ್ಟ್ ಸಿಗಬೇಕು, ಆತ್ಮಿಕವಾಗಿ ಸಿಗಬೇಕು. ಆತ್ಮಿಕವಾಗಿ. ಯಾವುದು ಶ್ರೇಷ್ಠ? ಆತ್ಮಿಕವಾಗಿರೋದು. ಶಾರೀರಿಕವಾಗಿ ಚೇರ್ ಮೇಲೆ, ಗದ್ದೆ ಮೇಲೆ, ಸ್ಟೇಜ್ ಮೇಲೆ ಕುಳಿಸ್ಬೇಕು, ಮನಸ್ಸನ್ನ ಬಾಬನ ಮಡಿಲಲ್ಲಿ ಇಡ್ಬೇಕು. ಮನಸ್ಸು ಬಾಬನ ಮಡಿಲಲ್ಲಿ. ಬಾಬಾ ಇಲ್ಲಿದ್ದಾರೆ. ಪರಮಾರಾಮನ. ಹಾಗೆ ನಾವು ಪರಂಧಾಮಕ್ಕೆ ಹೋಗ್ಬೇಕು, ಬಾಬನ ಇಲ್ಲಿ ಕರ್ಸ್ಬೇಕು ನಾವು ಪರಂಧಾಮಕ್ಕೆ ಹೋಗ್ಬೇಕು ಅಲ್ವಾ? ಬಲ್ಬನ ಕೆಳಗ್ ತರಬೇಕು ಅಥವಾ ಹೋಲ್ಡರ್ ಇರೋಲ್ಲಿ ನಾನು ಹೋಗ್ಬೇಕು ವಾರ್ಡರ್ ಹತ್ರಕ್ಕೆ ಹೋಗ್ಬೇಕು ಅಲ್ವಾ? ಅದಕ್ಕಾಗಿ ಅಲ್ಲಿ ಹೋಗ್ಬಿಟ್ಟು ಕೂತ್ಕೊಂಡ್ಬಿಟ್ಟು ಸದಾ ಕಾಲ ವಿಶ್ವ ಕಲ್ಯಾಣಕ್ಕೆ ಏನ್ ಮಾಡಿ ನಿಮಿತ್ತರಾಗಿ ಬಾಬನ ತಗೋಬಿಟ್ಟು ಟಕ್ ಅಂತ ಕೂತ್ಕೊಂಡ್ಬೇಡಿ. ಬಾಬನಿಗೆ ಹೇಳಿ, ಬಾಬಾ ಪದೇ ಪದೇ ಯಾಕೆ ಬಂದಿದೀಯ ಅಂತ ಕೇಳ್ಬೇಡ. ನೀನು ಏನ್ ಮಾಡು, ಬಂದಾಗ್ಲೆಲ್ಲ ವಿಶ್ವ ಕಲ್ಯಾಣಕ್ಕೆ ಏನ್ ಮಾಡು, ಉಪಯೋಗ ಮಾಡು. ಓಕೆ, ಇವತ್ತು ಬೆಳಿಗ್ಗೆ ಎದ್ದ ತಕ್ಷಣ ಅಮ್ಮರ್ತ ಬೆಳಿ ಬಂದು ಕೂತ್ಕೊಂಡಾಗ ಬಾಬಾ ಗುಡ್ ಮಾರ್ನಿಂಗ್ ಅಂತ, ಹೀಗೆ ಫ್ಯಾಕ್ಟ್ರಿಗೆ ಹೋದ ತಕ್ಷಣ ಗುಡ್ ಮಾರ್ನಿಂಗ್ ಅಂತ ಹೇಳ್ತಿರಲ್ಲ, ಹಾಗೆ ಬಾಬನ ಒಳಗಡೆ ಹೋಗಿ ಬಾಬಾ ಇವತ್ತು ನಾನು ರೆಡಿ ಇದ್ದೇನೆ, ಬಂದಿದ್ದೇನೆ ಇವಾಗ ಸೇವೆಗೆ ಅಂತ ಏನ್ ಮಾಡ್ಬೇಕು, ಬಾಬನ ಒಳಗಡೆ ಹೋಗ್ಬೇಕು, ಗುಡ್ ಮಾರ್ನಿಂಗ್ ಅಂತ ಹೇಳ್ಬೇಕು. ಹೀಗೆ ಆಫೀಸಿಗೆ ಹೋದ ತಕ್ಷಣ ಉಳಿದಿದ್ದ ಎಲ್ಲ ಕೆಲಸವನ್ನ ಮರ್ತು ಬಿಡ್ತೀವಲ್ವಾ? ಹಾಗೆ ಬಾಬನ ಹತ್ರ ಹೋದಾಗ ಈಶ್ವರೇ ಕಾರ್ಯ ಬಿಟ್ಟರೆ ಬೇರೆ ಯಾವುದೇ ನಿಮ್ಗೆ ನೆನಪಿಗೆ ಯಾವಾಗ ಬರೋದಿಲ್ಲ. ನಾವ್ ಹೇಳಿದಷ್ಟು ಸಂಬಳ ಕೊಡ್ತಾ ಇದ್ರೆ ಫ್ಯಾಕ್ಟ್ರಿ ಕೆಲಸ ಮಾತ್ರ ಮಾಡ್ತಾ ಇರ್ಬೋದಪ್ಪ. ಸಂಬಳನೇ ಸರಿ ಕೊಟ್ಟಿಲ್ಲ ಅಂತಂದ್ರೆ ಮಾಡ್ತಾರೆ, ಕೆಲಸ ಸರಿ ಮಾಡಿ ನಾನು ಸಂಬಳ ಕೊಡ್ತೇನಪ್ಪ, ಕೆಲಸನೇ ಸರಿ ಮಾಡ್ಲಿಲ್ಲ ನಾನು ಎಲ್ಲಿಂದ ಕೊಡ್ಲಿ? ನನ್ನ ಹತ್ರ ಬಂದು ಕುತ್ಕೊಂಡ್ಬಿಟ್ಟು ಊರ್ ಸುದ್ದಿ ಮಾತಾಡೋದು, ಅವ್ರದ್ದು ಇವ್ರದ್ದು ಸುದ್ದಿ ಮಾಡೋದು, ಪರಚಿಂತನೆ, ಪರಾವದರ್ಶನ, ಪರದರ್ಶನ, ಪರಚಿಂತನ, ಪರಾವಲಂಬನ, ಇದನ್ನ ಮಾಡ್ತಾ ಕೂತ್ಕೊಳ್ಳೋದು, ಮೊಬೈಲಲ್ಲಿ ಆಟ ಆಡ್ತಾ ಕೂತ್ಕೊಳ್ಳೋದು, ಒಳ್ಳೆ ಮಧುರವಾದಂಥ ಸಿಹಿ ಆದಂಥ ನಿದ್ದೆ ಮಾಡ್ತಾ ಕೂತ್ಕೊಂಡ್ರೆ ನಾನು ಸಂಬಳ ಕೊಡು ಅಂತ ಕೊಡ್ತೇನೆ, ನಾನು ಕೊಡೋದಿಲ್ಲ ಅಂತ ಹೇಳ್ತಾನೆ. ಆಮೇಲೆ ಒಬ್ಬರು ನಿದ್ದೆ ಮಾಡಿದವ್ರು ಕೊಟ್ಬಿಟ್ಟು ಅವ್ರಿಗೆ ಕೊಟ್ಟಿದ್ಯಾ ನೀನು, ನನಗೆ ಯಾಕೆ ಕೊಟ್ಟಿಲ್ಲ ಅಂತ ಕೇಳಲಿಕ್ಕೆ ಮಕ್ಕಳು ಜೋರಿದ್ದಾರಂತೆ, ಅದಕ್ಕೆ ಮಾತ್ರ ಜೋರಿದ್ದಾರಂತೆ. ನಾನೇನು ಮಾಡ್ತೀನಿ ಅಂತ ಯೋಚನೆ ಮಾಡಿದೆ, ಅವ್ರಿಗೆ ಯಾಕೆ ಕೊಟ್ಟಿದ್ಯಾ ಅಂತ ಕೇಳ್ತಾರೆ ಅಲ್ವಾ? ಅದಕ್ಕೆ ನೀವೇನು ಮಾಡ್ತೀರೋ ಅದನ್ನು ನಾನು ಕೊಡ್ತೇನೆ. ಅದಕ್ಕೆ ಬರ್ತಾರೆ, ನೀವು ಕಂಪ್ಲೇಂಟ್ ಮಾಡ್ತೀರ ಅಂತ ಇದೆಲ್ಲ ನಾನು ನಿರಾಕಾರದಲ್ಲಿ ಇಟ್ಟಿದ್ದೇನೆ, ನನಗೂ ಗೊತ್ತು, ಆ ಮಗು ಗೊತ್ತು, ಅಷ್ಟೇ, ಬೇರೆ ಯಾರಿಗೂ ಕೂಡ ಏನಾಗೋದಿಲ್ಲ, ಗೊತ್ತಿರ್ತಾರೆ ಅವ್ರಿಗೆ ಎಷ್ಟು ಸಿಗ್ತಾ ಇದೆ ಅಂತ. ಗೂಡು ಜಾನೆ ಗೂಡುಕಿ ಗೋತಿ ಜಾನೆ, ಬೆಲ್ಲ ಗೊತ್ತು, ಬೆಲ್ಲದ ಅದಕ್ಕೆ ನಿಮ್ಮನ್ನು ಚೆಕ್ ಮಾಡ್ಕೊಳ್ಳಿ, ಈ ಪೋಸ್ಟಿಗೆ ನೀವು ಯೋಗ್ಯರು ಆಗಿದ್ದೀರಾ, ದಿನದಲ್ಲಿ ಎಷ್ಟು ಸಮಯ ಈ ಒಂದು ಸ್ಥಿತಿಯಲ್ಲಿ ಸ್ವರೂಪದಲ್ಲಿ ಪೋಸ್ಟಲ್ಲಿ ಇದ್ಬಿಟ್ಟು ಕಾರ್ಯ ಸಾಧನೆ ಸೇವೆಯನ್ನ ಮಾಡ್ತಿದ್ದೀರಿ, ಚೆಕ್ ಮಾಡ್ಕೊಳ್ಳಿ. ಓಕೆ, ಓಂ ಶಾಂತಿ. ಓಂ ಶಾಂತಿ.